ಹಲ್ಲೆಲೂಯಾ ಹಲ್ಲೆಲೂಯಾ. ಕರ್ತನು ನಮ್ಮೆಲ್ಲರನ್ನ ಪ್ರೀತಿಸಿ ಕೊಡಲ್ಪಟ್ಟ ದಿನಕ್ಕಾಗಿ ನಾನು ಕರ್ತನಿಗೆ ಒಂದು ಸಲ್ಲಿಸಲಾಗಿದ್ದೇನೆ. ಆರಾಧನೆಗಾಗಿ ಸೇರಿ ಬಂದಂತಹ ನಿಮ್ಮೆಲ್ಲರನ್ನ ಕರ್ತನಾಮದಲ್ಲಿ ವಂದಿಸಿ ನಾನು ಆರಾಧನೆಗೆ ಸ್ವಾಸನಾಗಿದ್ದೇನೆ. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಿ? ಎಷ್ಟು ಜನ ಆರೋಗ್ಯವಾಗಿದ್ದೀರಿ? ಆಮೆನ್. ಹಲ್ಲೆಲೂಯಾ. ಕರ್ತನು ನಮಗೆ ತನ್ನ ಪ್ರೀತಿಯ ನಿಮಿತ್ತವಾಗಿ ಎಲ್ಲವನ್ನ ಅನುಗ್ರಹಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಮ್ಮ ಕಣ್ಣ ಮುಂದೆ ಅನೇಕರು ವಿಧ ವಿಧವಾದ ರೀತಿಯಲ್ಲಿ ನಶಿಸಿ ಹೋಗ್ತಿದ್ದಾರೆ. ಆದರೆ ನಮಗಾದರೂ ಅವುಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ನಮ್ಮಲ್ಲಿ ಬೇರೆ ಏನು ಇಲ್ಲ. ಇರೋದೊಂದು ಏನಿದೆ ನಮ್ಮ ಬಳಿ? ನನ್ನ ದೇವರು ನನ್ನನ್ನು ಏನ್ ಮಾಡ್ತಿದ್ದಾರೆ? ಪ್ರೀತಿಸ್ತಿದ್ದಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನಾವು ಸ್ವಲ್ಪ ಸಮಯ ನಾವು ದೇವರ ವಾಕ್ಯಕ್ಕೋಸ್ಕರವಾಗಿ ನಾವು ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 2ನೇ ವಚನದಿಂದ 14ನೇ ವಚನದವರೆಗೂ ನಮ್ಮೆಲ್ಲರಿಗೂ ಪರಿಚಿತ ಇರುವ ವಾಕ್ಯ ಭಾಗವು. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 2ರಿಂದ 14ನೇ ವಚನದವರೆಗೂ. ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. ತಿರುಗಿ ಬೇರೆ ಆಳುಗಳನ್ನು ಕರೆದು, ನೀವು ಊಟಕ್ಕೆ ಹೇಳಿಸಿಕೊಂಡವರ ಬಳಿಗೆ ಹೋಗಿ, ಇಗೋ ಅಡಿಗೆ ಸಿದ್ಧವಾಗಿದೆ, ನನ್ನ ಹೋರಿಗಳನ್ನು ಕೊಬ್ಬಿದ ಪಶುಗಳನ್ನು ಕೊಯ್ಯಿಸಿದ್ದೇನೆ, ಎಲ್ಲಾ ಸಿದ್ಧವಾಗಿದೆ, ಮದುವೆಯ ಊಟಕ್ಕೆ ಬನ್ನಿರೆಂಬುದಾಗಿ ಅವರಿಗೆ ಹೇಳಿರೆಂದು ಕಟ್ಟಡ ಕೊಟ್ಟು ಕಳುಹಿಸಿದನು. ಆದರೆ ಅವರು ಅಲಕ್ಷ್ಯ ಮಾಡಿ ಒಬ್ಬನು ತನ್ನ ಹೊಲಕ್ಕೆ ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿಬಿಟ್ಟರು. ಉಳಿದವರು ಅವನ ಆಳುಗಳನ್ನು ಹಿಡಿದು ಬೈದು ಕೊಂದು ಹಾಕಿದರು. ಅರಸನು ಸಿಟ್ಟುಕೊಂಡು ತನ್ನ ದಂಡುಗಳನ್ನು ಕಳುಹಿಸಿ ಆ ಕೊಲೆಗಾರನನ್ನು ನಾಶ ಮಾಡಿ ಅವರ ಪಟ್ಟಣಗಳನ್ನು ಸುಟ್ಟು ಬಿಟ್ಟನು. ಆಗ ತನ್ನ ಆಳುಗಳಿಗೆ, ಮದುವೆಗೆ ಸಿದ್ಧವಾಗಿದೆ ಸರಿ, ಆದರೆ ಕರೆಯಲ್ಪಟ್ಟವರು ಯೋಗ್ಯರಾಗಿರಲಿಲ್ಲ. ನೀವು ಈಗ 4 ಹಾದಿಗಳು ಕೂಡುವ ಸ್ಥಳಗಳಿಗೆ ಹೋಗಿ ಕಂಡವರನ್ನೆಲ್ಲ ಮದುವೆಯ ಊಟಕ್ಕೆ ಕರೆಯಿರಿ ಎಂದು ಹೇಳಿದನು. ಆ ಆಳುಗಳು ಹಾದಿಗಳಿಗೆ ಹೋಗಿ ಕೆಟ್ಟವರು ಒಳ್ಳೆಯವರು ಅನ್ನದೆ ಕಂಡವರನ್ನೆಲ್ಲ ಕೂಡಿಸಿ ಕರಕೊಂಡು ಬಂದರು. ಹೀಗೆ ತುಂಬಾ ಊಟಕ್ಕೆ ಕೂತರು. ಆಮೇಲೆ ಅರಸನು ಕೂತವರನ್ನು ನೋಡುವುದಕ್ಕೆ ಒಳಗೆ ಬರಲಾಗಿ ಮದುವೆಯ ಬಟ್ಟೆಯನ್ನು ಹಾಕಿಕೊಳ್ಳದೆ ಒಬ್ಬನನ್ನು ಕಂಡು ಅವನನ್ನು, ಏನಪ್ಪ, ಮದುವೆಯ ಬಟ್ಟೆ ಇಲ್ಲದೆ ನೀ ಹೇಗೆ ಒಳಗೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದನು. ಆಮೇಲೆ ಅರಸನು ಸೇವಕರಿಗೆ, ಅವನ ಕೈಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಗೆ ನುಗ್ಗಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು. ಹೀಗೆ ಕರೆಯಲ್ಪಟ್ಟವರು ಬಹುಮಂದಿ, ಆಯಲ್ಪಟ್ಟವರು ಸ್ವಲ್ಪ ಜನ ಅಂದರು. ಹಲ್ಲೆಲೂಯಾ ಹಲ್ಲೆಲೂಯಾ. ಇದೆಲ್ಲ ನಮಗೆ ತಿಳಿದಿರುವ ಭಾಗವೇ. ಎಷ್ಟು ಜನಕ್ಕೆ ಇದು ಗೊತ್ತಿದೆ ಆಲ್ರೆಡಿ? ಹಲ್ಲೆಲೂಯಾ. ನಮಗೆಲ್ಲರಿಗೂ ಕರ್ತನು ಈ ಲೋಕದಲ್ಲಿ ಹೇಳಿದ ಸಾಮ್ಯವು ಅಥವಾ ತಾನು ತನ್ನ ಪ್ರಸಂಗಗಳಲ್ಲಿ ಮಾಡಿದ ಒಂದು ಭಾಗವು ನಮ್ಮೆಲ್ಲರಿಗೂ ತಿಳಿದದೆ. ಆದರೂ ಇವತ್ತಿನ ಧ್ಯಾನಕ್ಕಾಗಿ ನಾವು ಸ್ವಲ್ಪ ಸಮಯ ನಾವು ಈ ವಾಕ್ಯ ಭಾಗವನ್ನ ನಾವು ಧ್ಯಾನಿಸಿಕೊಳ್ಳೋಣ. 2ರಿಂದ 4ನೇ ವಚನದವರೆಗೂ ಮತ್ತೊಬ್ಬರು ಓದಬೇಕಾಗಿ ಕೇಳ್ಕೊಳ್ತೇನೆ. ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆ ಆಗಿದೆ. ಅವನು ಮದುವೆಗೆ ಏಳಿಸಿಕೊಂಡವರನ್ನು ಕರೆಯುವುದಕ್ಕೆ ತನ್ನ ಆಳುಗಳನ್ನು ಕಳುಹಿಸಲು ಬರುವುದಕ್ಕೆ ಅವರಲ್ಲಿಗೆ ಮನಸ್ಸಿರಲಿಲ್ಲ. ತಿರುಗಿ ಬೇರೆ ಆಳುಗಳನ್ನ ಕರೆದು, ನೀವು ಊಟಕ್ಕೆ ಏಳಿಸಿಕೊಂಡವರ ಬಳಿಗೆ ಹೋಗಿ, ಇಗೋ ಅಡಿಗೆ ಸಿದ್ಧವಾಗಿದೆ, ನನ್ನ ಹೋರಿಗಳನ್ನು ಕೊಬ್ಬಿದ ಪಶುಗಳನ್ನು ಕೊಯ್ಯಿಸಿದ್ದೇನೆ, ಎಲ್ಲಾ ಸಿದ್ಧವಾಗಿದೆ, ಮದುವೆ ಊಟಕ್ಕೆ ಬನ್ನಿರೆಂಬುದಾಗಿ ಅವರಿಗೆ ಹೇಳಿರೆಂಬ ಅಪ್ಪಣೆ ಕೊಟ್ಟು ಕಳುಹಿಸಿದನು. ಹಲ್ಲೆಲೂಯಾ ಹಲ್ಲೆಲೂಯಾ. ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆ ಆಗಿದೆ. ಒಬ್ಬ ಅರಸನು ತನ್ನ ಮಗನಿಗೆ ಮದುವೆ ಮಾಡ್ತಾ ಅನೇಕರಿಗೆ ಈಗಾಗಲೇ ಆತನ ಏನ್ ಮಾಡಿದಾನಂದ್ರೆ ಇನ್ವಿಟೇಷನ್ ಅನ್ನ ಕೊಟ್ಬಿಟ್ಟಿದ್ದಾನೆ, ಕಳಿಸಿದಾನೆ. ಆಗಿನ ಕಾಲದಲ್ಲಿ ಈಗ ನಾವು ಏನು ಇನ್ವಿಟೇಷನ್ ಕೊಡ್ತೀವಿ ಆ ರೀತಿಯ ಪರಿಸ್ಥಿತಿಗಳಿಲ್ಲದಿರೋದ್ರಿಂದ ನಾವು ಅನ್ಕೊಳ್ಳೋಣ ಇದೇ ಆಳುಗಳನ್ನ ಇದಕ್ಕೂ ಮುಂಚೆನೂ ಕಳಿಸಿದಾನೆ. ಏನೆಂಬುದಾಗಿ, ಇಂಥ ದಿನದಲ್ಲಿ ಏನ್ ಮಾಡ್ತಾ ಇದ್ದೇನೆ, ನನ್ನ ಮಗನಿಗೆ ವಿವಾಹವನ್ನ ನಾನು ಇಟ್ಟುಕೊಂಡಿದ್ದೇನೆ, ಆ ವಿವಾಹ ದಿನದಂದು ನೀವೇನ್ ಮಾಡ್ಬೇಕು,
ಔತಣಕ್ಕೆ ಬರಬೇಕು. ಎಷ್ಟು ಗಂಟೆಗೆ ಬರಬೇಕು, ಎಷ್ಟನೇ ತಾರೀಕು ಗೊತ್ತಿಲ್ಲ. ಅವ್ರ ಡೀಲ್ ಈ ರೀತಿ ಇರ್ಬೋದು, ಆ ದಿನ ತಿರುಗಿ ನಾನು ಯಾರನ್ನ ಕಳಿಸ್ತೇನೆ, ನನ್ನ ಆಳುಗಳನ್ನ ನಾನು ಮತ್ತೆ ಕಳಿಸ್ತೇನೆ. ನಿಮಗೆಲ್ಲರಿಗೂ ಔತಣ ಸಿದ್ಧವಾದ ಮೇಲೆ ನಾನು ತಿರುಗಿ ಏನ್ ಮಾಡ್ತೇನೆ, ನನ್ನ ಆಳುಗಳನ್ನ ನಿಮಗೆ ರಿಮೈಂಡ್ ಮಾಡ್ಲಿಕ್ಕೆ, ಜ್ಞಾಪಿಸಲಿಕ್ಕೆ ಕಳಿಸಿ ಕೊಡ್ತೇನೆ. ಅವಾಗ ಏನ್ ಮಾಡ್ರಿ, ನೀವು ಔತಣಕ್ಕೆ ಬನ್ನಿರಿ ಎಂಬುದಾಗಿ ಒಂದು ಒಪ್ಪಂದ ಇರಬಹುದು. ಅಂದ್ರೆ ಅರಸನು ತನ್ನದೇ ಆದ ಅರೇಂಜ್ಮೆಂಟ್ ಗಳನ್ನ ಆತನು ಮಾಡ್ಕೊಂಡಿದ್ದಾನೆ. ತಾನು ಈಗಾಗಲೇ ಕೆಲವೊಂದು ಗೆಸ್ಟ್ ಗಳನ್ನ ಆತನು ನಿರ್ಧರಿಸಿಕೊಂಡಿದ್ದಾನೆ. ಅವರಿಗೆ ಆಹ್ವಾನವನ್ನ ತಿಳಿಸಾಗಿದೆ. ಇದ್ಯಾವುದು ಲೇಟ್ ಮೂಮೆಂಟ್ ಅಲ್ಲಿ, ಲಾಸ್ಟ್ ಮೂಮೆಂಟ್ ಅಲ್ಲಿ ಕೊಟ್ಟ ಆಹ್ವಾನವು ಅಲ್ಲ. ತಾನು ಮುಂಚೆನೆ ಆಹ್ವಾನವನ್ನ ಕೊಟ್ಟು ಮುಂಚೆನೆ ತಿಳಿಸಿ, ಅತಿಥಿಗಳಿಗೆ ತನ್ನ ಮಗನ ಮದುವೆ ಇರೋದು, ಆ ದಿನದಲ್ಲಿ ಔತಣ ಇರೋದು ಮುಂಚೆನೆ ಏನ್ ಮಾಡಿದ್ದಾರೆ, ತಿಳಿಸಾಗಿದೆ. ಎಲ್ಲವನ್ನ ಸಿದ್ಧ ಮಾಡಿಟ್ಟುಕೊಂಡು, ಎಲ್ಲವನ್ನ ಮುಂಚೆನೆ ತಿಳಿಸಿಟ್ಟು ಏನ್ ಮಾಡಿದ್ದಾರೆ, ಮದುವೆ ಮಾಡುವ ದಿನದಲ್ಲಿ ಈ ಅರಸನು ತನ್ನ ಆಳುಗಳನ್ನ ಆಹ್ವಾನಿತರಿಗೆ, ಅಲ್ಲಿ ಹೇಳ್ತಾ ಇದೆ, ಅವ್ರು ಯಾರಂತೆ, ಮದುವೆಗೆ ಏಳಿಸಿಕೊಂಡವರು. ಈಗಾಗಲೇ ಅವ್ರಿಗೆ ಏನ್ ಸಿಕ್ಕಿದೆ, ಮದುವೆಗೆ ಆಮಂತ್ರಣ ಸಿಕ್ಕಾಗಿದೆ. ದೇ ಆರ್ ಇನ್ವೈಟೆಡ್ ಪೀಪಲ್, ಬೇರೆ ಯಾರು ಅಲ್ಲ. ಅವರಿಗಾಗಲೇ ಮದುವೆಗೆ ಆಮಂತ್ರಣವನ್ನು ಪಡೆದವರು. ಅವ್ರಿಗೆ ಏನ್ ನೆನೆಸ್ಬೇಕು, ಈಗ ಇವರು ಹೋಗಿ ಔತಣ ಸಿದ್ಧ ಆಗಿದೆ, ಊಟ ಸಿದ್ಧವಿದೆ, ಏನ್ ಮಾಡು, ಹೋಗಿ ನೀನು ಅವರಿಗೆಲ್ಲ ತಿಳಿಸಿ. ಯಾರಿಗೆಲ್ಲ ನಾವು ಇನ್ವಿಟೇಷನ್ ಕೊಟ್ಟು ಬಂದಿದ್ರು, ಬುದ್ಧನಗರದಲ್ಲಿ ನಾನು ಅಭಿಗೆ ಏನ್ ಹೇಳಿದೆ, ನಾನು ಬುದ್ಧನಗರದಲ್ಲಿ ಎಲ್ಲರಿಗೂ ಏನ್ ಮಾಡಿದ್ರು, ಮದುವೆ ವಿಷಯ ತಿಳಿಸಿರು. ಔತಣ ಸಿದ್ಧ ಆದ್ಮೇಲೆ ಅಭಿ ಏನ್ ಮಾಡಿದ್ದಾರೆ, ಈಗ ಮತ್ತೆ ಬುದ್ಧನಗರದಲ್ಲಿರೋರಿಗೆ ಹೇಳಿದ್ದಾರೆ. ಈ ರೀತಿ ಅಲ್ಲಿರೋರಲ್ಲಿ ಏನ್ ಮಾಡಿದ್ದಾರೆ, ಊರೆಲ್ಲ ತಿಳಿಸಿದ್ದಾರೆ. ಅರಸನ ಒಂದು ತನ್ನ ಏನು ಲಿಮಿಟೇಷನ್ ಇದೆ, ಎಲ್ಲರಿಗೂ ಆಹ್ವಾನ ಕೊಟ್ಟು ಔತಣ ಕುರಿತಾಗಿ ಎಲ್ಲರಿಗೂ ಏನ್ ಮಾಡಿದ್ರು, ಎಲ್ಲ ಹೋಗಿ ಮತ್ತೆ ಆಳುಗಳು ತಿಳಿಸಿದ್ದಾರೆ. ಆದರೆ ಈಗಾಗಲೇ ಮುಂಚೆ ವಿವಾಹದ ಆಹ್ವಾನವಿದ್ದರೂ ಸರಿ, ಔತಣ ಸಿದ್ಧವಾದ ಮೇಲೆ ಔತಣ ಸಿದ್ಧವಾಗಿದೆ ಎಂಬುದಾಗಿ ತಿಳಿಸಲಿಕ್ಕೆ ಮತ್ತೆ ಆಳುಗಳು ಬಂದರೂ ಸರಿ, ಇವರಿಗೆ ಏನಿಲ್ಲ ಅಂತೆ, ವಿವಾಹಕ್ಕೆ ಹೋಗ್ಲಿಕ್ಕೆ ಇವರಿಗೆ ಮನಸ್ಸಿರಲಿಲ್ಲ. ಅರ್ಥ ಆಗ್ತಿದ್ಯಾ? ಇವ್ರಿಗೆ ಯಾರಿಗೆ ಏನಿಲ್ಲ, ಇವ್ರಿಗೆ ಮುಂಚೆನೆ ಹೇಳಿಸ್ಕೊಂಡಿದ್ದಾರೆ ಏನೆಂಬುದಾಗಿ, ಮದುವೆಗೆ ಹೇಳಿಸ್ಕೊಂಡಿದ್ದಾರೆ. ಮದುವೆಗೆ ನೀವು ತಪ್ಪದಲ್ಲೇ ಬರಬೇಕು, ಕುಟುಂಬ ಸಮೇತ ಬರಬೇಕು, ಎಲ್ಲವೂ ಯಾವುದೇ ಅರಸನ ರೀತಿ ಯಾವ ರೀತಿ ಅವರು ಆಹ್ವಾನ ಕೊಡ್ತಾರೋ ಆ ರೀತಿ ಕೊಟ್ಟಿದ್ದಾರೆ. ಇವರೆಲ್ಲ ಹೇಳಿಸ್ಕೊಂಡಿದ್ದಾರೆ. ಆದರೆ ದಿನ ಬರುವಾಗ, ಸಮಯ ಬರುವಾಗ ಇವರಿಗೇನಿಲ್ಲ, ವಿವಾಹಕ್ಕೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಈ ಆಳುಗಳೆಲ್ಲ ತಿರುಗಿ ಏನ್ ಮಾಡ್ತಾರೆ, ಯಜಮಾನನ ಬಳಿಗೆ ಹೋಗ್ತಾರೆ. ಯಾರಿಗೆಲ್ಲ ನಾವು ಹೇಳಿದ್ವೋ ಅವ್ರಿಗೇನಿಲ್ಲ ಅಂತೆ, ಮನಸ್ಸಿಲ್ಲ ಬರ್ಲಿಕ್ಕೆ. ಈಗಾಗಲೇ ಇವ್ರು ಕರೀಲಿಕ್ಕೆ ಹೋಗಿದ್ದೆ ಔತಣ ಸಿದ್ಧವಾಗಿದೆ ಎಂಬುದಾಗಲೇ, ಔತಣ ಸಿದ್ಧ ಆದ್ಮೇಲೆ ಇವರಿಗೆಲ್ಲ ಕರೀಲಿಕ್ಕೆ ಹೋಗಿದ್ದು. ಇವರೆಲ್ಲ ತಿರುಗಿ ಬಂದು ಏನ್ ಮಾಡ್ತಿದ್ದಾರೆ, ಬಂದ ಮೇಲೆ ಸಮಯ ಹೋಗ್ತಾ ಇದೆ, ಮುಂದೆ ಒಂದು ಕೆಲಸ ಮಾಡೋಣ, ನಾವ್ ಏನ್ ಅಡಿಗೆ ಮಾಡಿದೇವೋ ಒಂದ್ಸಲ ಅವ್ರಿಗೆ ತಿಳಿಸೋಣ. ಒಂದ್ ವೇಳೆ ಅದಕ್ಕೋಸ್ಕರ ಆದ್ರೆ ಏನ್ ಮಾಡ್ತಾರೆ, ಆಸೆ ಪಟ್ಟು ಬರ್ಬೋದು. ಅಲ್ಲಿಗೆ ಹೋಗಿ ಪುಲ್ಚರ್ ಭೋಜನ ಏನ್ ಮಾಡ್ತೀವಿ ಎಂಬುದಾಗ ಒಂದ್ ವೇಳೆ ಬಂದಿಲ್ಲೇನೋ, ಇದೇನಾ? ಕೆಲವು ಫಂಕ್ಷನ್ ಹೋಗಲ್ಲ, ಯಾಕಂದ್ರೆ ಅಲ್ಲಿ ತನಕ ಹೋಗಿ ಏನ್ ಮಾಡ್ಬೇಕು, ಅಲ್ಲಿವರೆಗೂ ಹೋಗಿ ಇದನ್ನ ಮಾಡ್ಬೇಕಾ, ಬೇರೆ ಬೇರೆ ಕಾರಣಗಳಿರುತ್ತೆ. ಅದಕ್ಕೆ ಈ ಅರಸರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಒಂದು ಕೆಲಸ ಮಾಡಿ, ನೀವು ತಿರುಗಿ ಅವರ ಬಳಿಗೆ ಹೋಗ್ರಿ. ತಿರುಗಿ ಹೋಗಿ ಏನ್ ತಿಳಿಸಿ ಅವರಿಗೆ, ನಾವ್ ಏನನ್ನ ಅಡಿಗೆ ಮಾಡಿದೇವೋ, ಮೆನು ಅಲ್ಲಿ ಏನಿದೆಯೋ ಏನ್ ಮಾಡ್ರಿ, ತಿಳಿಸ್ರಿ. ಏನಿದೆ ಅಂತ ಮೆನು ಅಲ್ಲಿ ಅಡಿಗೆ ಸಿದ್ಧವಾಗಿದೆ. 4ನೇ ವಚನದಲ್ಲಿ, ನನ್ನ ಹೋರಿಗಳನ್ನು ಕೊಬ್ಬಿದ ಪಶುಗಳನ್ನು ಕೊಯ್ಸಿದ್ದೇನೆ, ಎಲ್ಲ ಸಿದ್ಧವಾಗಿದೆ. ಸಾಮಾನ್ಯವಾದ ಅಡಿಗೆ ನಾನು ಮಾಡಿಸಿಟ್ಟಿಲ್ಲ. ನನ್ನ ದಾಸ್ತಾನಲ್ಲಿರುವ ಎಲ್ಲ ಹೋರಿಗಳನ್ನ ಮತ್ತು ಕೊಬ್ಬಿದ ಪಶುಗಳನ್ನು ನಾನೇನ್ ಮಾಡಿದ್ದೇನೆ, ಕೊಯ್ಸಿ ನಿಮಗೋಸ್ಕರವಾಗಿ ಅಡಿಗೆ ಸಿದ್ಧ ಮಾಡಿಸಿಟ್ಟಿದ್ದೇನೆ. ನೀವೇನ್ ಮಾಡ್ರಿ, ಔತಣಕ್ಕೆ ಬನ್ನಿ. ಎಂಬುದಾಗಿ ತಿರುಗಿ ಆಳುಗಳನ್ನ ಕಳಿಸ್ತಾರೆ. ಮೆನು ಹೇಳಿದ ಮೇಲೆ ಸಹ ಮದುವೆಗೆ ಬರಲಿಕ್ಕೆ ಜನ ಸಿದ್ಧರು ಇಲ್ಲ. ಅವರಿಗೆ ಬರಲಿಕ್ಕೆ ಮನಸ್ಸಿಲ್ಲ. ವಿವಾಹಕ್ಕೆ ಹೋಗ್ಲಿಕ್ಕೆ ಅವ್ರು ಯಾರು ಸಿದ್ಧರಿಲ್ಲ. ನಾವು ನೋಡ್ತೇವೆ, ನೀವು ಕೇಳಿರ್ಬೋದು, ಒಂದ್ ವೇಳೆ ನಡೆದಿರ್ಬೋದು, ನಿಮ್ಮ ಜೀತಲ್ಲಿ ಅನುಭವಿಸಿರ್ಬೋದು, ಒಬ್ಬರು ಕರೆದ ಎಷ್ಟು ಜನ ಬರ್ತಾರೆ? ನೀವೇ ಫಿಲ್ ಮಾಡ್ಕೊಳ್ರಿ. ಒಬ್ರು ಹೇಳ್ತಾರೆ ಎಷ್ಟು ಜನ ಬರ್ತಾರಂತೆ,
ಮನೆ ಮಂದಿ ಎಲ್ಲ ಬರ್ತಾರೆ, ಇಲ್ಲ ಏರಿಯಾ ಪೂರ್ತಿ ಬರ್ತಾರೆ, ಇಲ್ಲ ಚರ್ಚ್ ಪೂರ್ತಿ ಬರ್ತಾರೆ, ವಿಧ ವಿಧವಾಗಿ ಫೀಲಿಂಗ್ ಇರಬಹುದು. ಆದ್ರೆ ಇಲ್ಲಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬ ಆಳುವಾಗ ಹೇಳಿದ್ರು ಬರಲಿಕ್ಕೆ, ಔತಣಕ್ಕೆ ಬರಲಿಕ್ಕೆ, ಈವನ್ ಅವ್ರ ಮೆನು ತಿಳಿದ ಮೇಲೂ ಸಹ ಯಾರಿಗೂ ಬಂದು ವಿವಾಹದ ಔತಣವನ್ನ ಮಾಡ್ಲಿಕ್ಕೆ ಯಾರಿಗೂ ಏನಿಲ್ಲ, ಮನಸ್ಸು ಇಲ್ಲ. ನಾವು ಸ್ವಲ್ಪ ಹಿಂದೆ ಹೋಗಿ ನೋಡೋಣ. ಅನೇಕ ನೂರಾರು ವರ್ಷಗಳಿಂದ ಪ್ರವಾದಿಗಳ ಮೇಲೆ ಪ್ರವಾದಿಗಳು ಪ್ರವಾದನೆಗಳನ್ನು ನುಡಿತಾ ಇದ್ದಾರೆ. ಇಸ್ರಾಯೇಲರಿಗೆ ಒಬ್ಬ ಅರಸನು ಬರ್ತಾನೆ. ಒಬ್ಬಾತನ ಹೇಳ್ತಾನೆ, ನಾನು ಒಬ್ಬಾತನನ್ನು ನೋಡ್ತಾ ಇದ್ದೇನೆ, ಆತನು ಈಗಿನವನು ಅಲ್ಲ, ದೂರದಲ್ಲಿ ಆತನು ಎಲ್ಲಿ ಬರ್ತಾ ಇದ್ದಾನೆ, ದಾವೀದನ ಕುಲದಲ್ಲಿ ಆತನು ಬರ್ತಾ ಇದ್ದಾನೆ, ಯೂದ ಗೋತ್ರದಲ್ಲಿ ಆತನು ಬರ್ತಾ ಇದ್ದಾನೆ. ಇವೆಲ್ಲವನ್ನು ಕೇಳಿ ಯಾರು ಬೆಳೆದಿದ್ದಾರೆ? ಇಸ್ರಾಯೇಲರು ಬೆಳೆದಿದ್ದಾರೆ. ಸ್ವತಃ ಯಾಕೋಬನೇ ತನ್ನ ಮಗನಾದ ಯೂದನಿಗೆ ಹೇಳ್ತಾನೆ, ನಿನ್ನಿಂದ ಯೂದ ಗೋತ್ರದ ಸಿಂಹವು ಬರ್ತದೆ. ಇದನ್ನೆಲ್ಲ ಕೇಳ್ಕೊಂಡು ಯಾರು ಬೆಳೆದಿದ್ದಾರೆ? ಇಸ್ರಾಯೇಲರು ಬೆಳೆದಿದ್ದಾರೆ. ಬರೋರು ಹೇಗೆ ಬರ್ತಾರೆ? ರಾಜ್ಯವನ್ನ ಪಡೆದವನಾಗಿ ಬರ್ತಾನೆ. ನಮಗೋಸ್ಕರವಾಗಿ ರಾಜ್ಯವನ್ನ ಕಟ್ತಾನೆ, ನಮಗೋಸ್ಕರವಾಗಿ ಬೇರೆ ರಾಜ್ಯವನ್ನ ಏರ್ಪಾಡು ಮಾಡ್ತಾನೆ. ಇವರ ಮೇಲೆ ಬೇರೆ ಬೇರೆ ರಾಜ್ಯಗಳು, ಅನ್ಯ ದೇಶಗಳು ಇವರ ಮೇಲೆ ಒಂದು ಆಡಳಿತವನ್ನ ನಡೆಸ್ತಾ ಇದ್ದಾರೆ. ಬಾಬೆಲ್ ಸೀಮೆಯವರು ಅವರ ಮೇಲೆ ಬರ್ತಾರೆ, ಪಾರಸ್ಯರು ಬರ್ತಾರೆ, ಅವರ ಮೇಲೆ ರೋಮ್ ಸಾಮ್ರಾಜ್ಯವು ಅವರ ಮೇಲೆ ಅಧಿಕಾರವನ್ನ ನಡೆಸ್ತಾರೆ. ಇವರೇನ್ ಮಾಡ್ತಿದ್ದಾರೆ? ನಮ್ಮದೇ ಆದ ರಾಜನಿಗೋಸ್ಕರವಾಗಿ ಇವರೇನ್ ಮಾಡ್ತಿದ್ದಾರೆ? ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಕಾಯ್ಕೊಂಡು ಕುಳಿತಿದ್ದಾರೆ. ಜೋಯಿಸರು ಯೇಸು ಕ್ರಿಸ್ತನನ್ನ, ಆತನ ಜನವನ್ನ ತಿಳಿದು ಮೂಡಾಣ ದೇಶದಿಂದ ಬಂದು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಯೆರೂಸಲೇಮಿಗೆ ಹೋಗ್ತಿದ್ದಾರೆ. ಅವರು ಬೆತ್ಲೆಹೇಮಿಗೆ ಹೋಗಿಲ್ಲ. ಎಲ್ಲಿಗೆ ಹೋಗಿದ್ದಾರೆ? ಯೆರೂಸಲೇಮಿಗೆ. ಯಾಕೆ? ಅರಸನಾಗಿ ಹುಟ್ಟಬೇಕಾದವನು ಎಲ್ಲಿ ಹುಟ್ಟಬೇಕು? ಹುಟ್ಟಿದವನು ಅರಸನಾಗಿ ಹುಟ್ಟಬೇಕಾದವನು ಅರಸನ ಮನೆಯಲ್ಲಿ ಹುಟ್ಟಬೇಕು. ಅಂದರೆ ಇವರು ಜೋಯಿಸರು, ನಕ್ಷತ್ರಗಳನ್ನು ನೋಡಿ ಅರ್ಥ ಮಾಡಿಕೊಳ್ಳುವಂತ ಜನರು ಇವರೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಯೇಸು ಕ್ರಿಸ್ತನು ಎಲ್ಲಿ ಹುಟ್ಟಬೇಕು? ಅರಮನೆಯಲ್ಲಿ ಹುಟ್ಟಬೇಕು. ಪಾಪ ಇವರು ಕೆಲಸ ಇದೆಯೋ, ತಿನ್ಲಿಕ್ಕೆ ಇದೆಯೋ, ಎಜುಕೇಶನ್ ಇದೆಯೋ ಇಲ್ವೋ, ನೂರಾರು ವರ್ಷಗಳಿಂದ ಪ್ರವಾದಿಗಳು ಹೇಳಿದ್ದನ್ನ, ಯಾಜಕರುಗಳು ಹೇಳಿದ್ದನ್ನ ಕೇಳ್ಕೊಳ್ತಾ, ಇಲ್ಲ ಧರ್ಮಶಾಸ್ತ್ರಗಳಲ್ಲಿ ಬರೆದನ್ನ ಕೇಳ್ಕೊಳ್ತಾ ಬರ್ತಾ ಇದ್ದಾರೆ. ಕೆಲವರು ನಂಬಿದ್ದಾರೆ, ಕೆಲವರು ನಂಬಿಲ್ಲ, ಕೆಲವರು ಒಪ್ಕೊಂಡಿದ್ದಾರೆ. ಪರಿಸ್ಥಿತಿಗಳು ಹೇಗಿದ್ರು ಇವರೆಲ್ಲ ಏನ್ ಮಾಡ್ತಿದ್ದಾರೆ? ಜೋಯಿಸರೇ ಅರಮನೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಯಾರಿಂದ? ಯೇಸುವಿನಿಂದ ಅರಮನೆಯನ್ನ ಜೋಯಿಸರು ನಿರೀಕ್ಷೆ ಮಾಡುವಾಗ ಈ ಜನರು ಸಹ ಏನ್ ನಿರೀಕ್ಷೆ ಮಾಡ್ತಿದ್ದಾರೆ? ಒಬ್ಬ ಅರಸನು ಬರ್ತಾನೆ, ನಮಗೋಸ್ಕರವಾಗಿ ರಾಜ್ಯವನ್ನ ಕಟ್ತಾನೆ, ರಾಜ್ಯವನ್ನ ಏರ್ಪಡಿಸ್ತಾನೆ, ನಮ್ಮನ್ನ ಈ ರೋಮ್ ಸಾಮ್ರಾಜ್ಯದಿಂದ, ರೋಮ್ ಅಧಿಕಾರಿಗಳಿಂದ ನಮ್ಮನ್ನ ಏನ್ ಮಾಡ್ತಾರೆ? ಬಿಡಿಸ್ತಾರೆ, ನಮಗೊಂದು ರಾಜ್ಯವನ್ನ ಏರ್ಪಾಡು ಮಾಡ್ತಾರೆ ಎಂಬ ಒಂದು ನಿರೀಕ್ಷೆ ಯಾರಿಗಿದೆ? ಈ ಇಸ್ರಾಯೇಲ್ ಜನರಿಗಿದೆ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನ. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ. ಮತ್ತೊಂದು ಭಾಷೆಗಳಲ್ಲಿ అప్పటి నుండి యేసు పరలోక రాజ్యము సమీపించి ఉన్నది గనుక మారు మనస్సు పొంది చెప్పుచు ప్రకటింప ಮೊದಲು ಪೆಟ್ಟಿನ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಬರ್ತಾನೆ, ಆತನು ದೀಕ್ಷಾಸ್ನಾನವನ್ನು ಪಡೆದುಕೊಳ್ತಾನೆ, ಆತನು ಅರಣ್ಯದಲ್ಲಿ ಹೋಗಿ 40 ಹಗಲು ಇರುಳು ಉಪವಾಸ ಮಾಡಿ ಆತನು ಬರ್ತಾನೆ. ಬಂದು ಜನರ ಮಧ್ಯದಲ್ಲಿ ಜನರು ಏನನ್ನ ಎದುರು ನೋಡ್ತಾ ಇದ್ದಾರೆ? ನಮಗೊಂದು ರಾಜ್ಯವು, ನಮ್ಮದೇ ಸಪರೇಟ್ ಒಂದು ರಾಜ್ಯವು ಬರಬೇಕು, ನಾವೆಲ್ಲಿ ಅಲ್ಲಿ ಸ್ವತಂತ್ರರಾಗಿ ಬದುಕಬೇಕೆಂಬುದಾಗಿ ನಿರೀಕ್ಷೆ ಮಾಡ್ತಿದ್ದ ಜನರ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಬರ್ತಾನೆ. ಯಾವ ರಾಜ್ಯ ಸಮೀಪವಾಗಿದೆ? ಪರಲೋಕ ರಾಜ್ಯವು ಸಮೀಪವಾಗಿದೆ ಎಂಬುದಾಗಿ ಹೇಳುವಾಗ ಜನರಿಗೆಲ್ಲ ತುಂಬಾ ಸಂತೋಷ. ನಮಗೋಸ್ಕರವಾಗಿ ಒಂದು ರಾಜ್ಯವು ಬರ್ತಾ ಇದೆ, ನಮಗೋಸ್ಕರವಾಗಿ ಒಬ್ಬ ಅರಸನು ಬರ್ತಾ ಇದ್ದಾನೆ. ನಮಗೆ ಅಲ್ಲಿ ಏನಿದೆ? ಹಸಿವಾಗಲ್ಲ, ಅಲ್ಲಿ ನಮಗೆ ದುಃಖವಿಲ್ಲ, ಕಣ್ಣೀರಿಲ್ಲ, ನೋವಿಲ್ಲ, ನಾವಲ್ಲಿ ದಾಸೋಹದಲ್ಲಿ ಹೋಗೋದಿಲ್ಲ. ಖುಷಿನ? ನಮಗೋಸ್ಕರವಾಗಿನೇ ಒಂದು ರಾಜ್ಯ, ಆ ರಾಜ್ಯದ ಹೆಸರು ಪರಲೋಕ ರಾಜ್ಯ, ಅದು ಸಮೀಪವಾಗಿದೆ. ನಮಗೆ ಆತನ ಆಹ್ವಾನವನ್ನು ಕೊಡ್ತಾ ಇದ್ದಾನೆ. ತುಂಬಾ ಸಂತೋಷ. ಆದ್ರೆ ಆತನ ಹೇಳ್ತಿದ್ದಾನೆ, ಪರಲೋಕ ರಾಜ್ಯ ಸಮೀಪವಾಗಿದೆ, ನೀವೇನ್ ಮಾಡ್ರಿ? ನೀವು ತಿರುಗಿಕೊಳ್ಳ್ರಿ, ನೀವು ನಿಮ್ಮ ಮನಸ್ಸನ್ನ ಬದಲಾಯಿಸಿಕೊಳ್ಳ್ರಿ, ನೀವು ಮಾನಸಾಂತರ ಹೊಂದ್ರಿ.
ಪರಲೋಕ ರಾಜ್ಯವು ಬರ್ತಾ ಇದೆ, ಅಲ್ಲಿವರೆಗೂ ಜನರಿಗೆ ಸಂತೋಷ. ಪರಲೋಕ ರಾಜ್ಯದಲ್ಲಿ ಭಾಗಿಯಾಗಬೇಕು, ಅಲ್ಲಿವರೆಗೂ ಸಂತೋಷ. ಆಹ್ವಾನ ಸಿಕ್ಕಿದೆ, ಹೋಗಲಿಕ್ಕೆ ಸಿದ್ಧರಾಗಿದ್ದಾರೆ, ಹೊಸ ಬಟ್ಟೆ ತೆಗೆದುಕೊಂಡಿದ್ದಾರೆ, ಎಲ್ಲ ಸರಿ. ಆದ್ರೆ ನೀವೇನ್ ಮಾಡ್ಕೊಂಡ್ ಬನ್ರಿ, ಬರುವುದಕ್ಕಿಂತ ಮುಂಚೆ ನಿಮ್ಮ ಮನಸ್ಸನ್ನ ನೀವೇನ್ ಮಾಡ್ಬೇಕು, ಬದಲಾಯಿಸ್ಕೊಳ್ಬೇಕು. ನೀವು ದೇವರ ಕಡೆಗೆ ತಿರುಗಿಕೊಳ್ಳಿರಿ, ನಿಮ್ಮ ಹೃದಯವನ್ನ ದೇವರ ಕಡೆಗೆ ತಿರುಗಿಸಿಕೊಂಡು ನೀವು ಬನ್ನಿ ಎಂಬುದಾಗಿ ಯೇಸು ಕ್ರಿಸ್ತನು ಮಾಡ್ತಿದ್ದಾನೆ. ಒಂದು ಕಂಡೀಷನ್, ವಿವಾಹಕ್ಕೆ ಆಹ್ವಾನ ಸುಮ್ಮನೆ ಹೋಗ್ಲಿಲ್ಲ. ಪರಲೋಕ ರಾಜ್ಯ ಸಮೀಪವಾಗಿದೆ, ನೀವೆಲ್ಲರೂ ಬನ್ನಿ ಅಂದ್ರೆ ಅಷ್ಟು ಸುಲಭವಾದ ಆಹ್ವಾನ ಅದಾಗಿರ್ಲಿಲ್ಲ. ಯಾಕೆ ಇವರಿಗೆಲ್ಲರಿಗೂ ಔತಣಕ್ಕೆ ಹೋಗ್ಲಿಕ್ಕೆ ಇವರಿಗೆ ಮನಸ್ಸಾಗ್ತಿಲ್ಲ ಅಂದ್ರೆ ಆತನ ಹೇಳ್ತಿದ್ದಾನೆ, ಬರುವುದಕ್ಕಿಂತ ಮುಂಚೆ ಒಂದು ಕೆಲಸ, ನಿಮ್ಮ ಕೆರಗಳನ್ನ ಹೊರಗೆ ಬಿಟ್ಟು ಬನ್ನಿ. ಇಲ್ಲಿ ದೇವರು ಪರಿಶುದ್ಧವಾದ ದೇವರು ಇರ್ತಾನೆ, ಪರಿಶುದ್ಧ ಸ್ಥಳವಿದೆ. ನಿಮ್ಮ ಕೆರಗಳನ್ನು ಎಲ್ಲಿ ಬಿಟ್ಟು ಬರಬೇಕು ಮೋಶೆ? ಹೊರಗೆ ಬಿಟ್ಟು ಬಾ. ನಿನ್ನ ಹಳೆ ಜೀವಿತಗಳನ್ನ ಹೊರಗೆ ಬಿಟ್ಟು ಬಾ. ಯಾರಿಗಿಷ್ಟ ಇಲ್ಲ? ಇಷ್ಟ ಇಲ್ಲ. ಅದಕ್ಕೆ ಯೋಹಾನನ ಶಬ್ದ ಊರಲ್ಲಿ ಕೇಳಿಸ್ತಲ್ಲ, ಎಲ್ಲಿ ಕೇಳಿಸ್ತಾ ಇದೆ? ಅಡವಿಯಲ್ಲಿ ಕೂಗುವನ ಶಬ್ದವೋ ಅದೇ. ಆತನ ಏನ್ ಮಾಡ್ತಿದ್ದಾನೆ? ಆತನು ಬಂದ ಕೆಲಸವೇ ತಂದೆಯ ಮನಸ್ಸುಗಳನ್ನ ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸುಗಳನ್ನ ತಂದೆ ಕಡೆಗೆ ತಿರುಗಿಸಲಿಕ್ಕೆ ಆತನು ಬಂದಿದ್ದಾನೆ. ಆತನು ಊರಲ್ಲಿ ಸುವಾರ್ತೆ ಸಾರಲಿಕ್ಕೆ ಇಲ್ಲ. ಎಲ್ಲಿಗೆ ಹೋಗಿದ್ದಾನೆ? ಕಾಡಲ್ಲಿ ಹೋಗಿದ್ದಾನೆ. ಯಾರು ಬರ್ತಾರೋ ಅವ್ರಿಗೆ ಸಾರ್ತೇನೆ, ಯಾರು ಬಂದ್ರೆ ಅವರಿಗೆ ದೀಕ್ಷಾ ಸ್ನಾನ ಕೊಡ್ತೇನೆ. ಆತನು ಹೇಳ್ತಿದ್ದಾನೆ, ನಿಮ್ಮ ಮನಸ್ಸುಗಳು ಬದಲಾಗಿದೆ ಎಂಬುದಾಗಿ ನೀವೇನ್ ಮಾಡ್ರಿ, ಅದನ್ನ ಕಾರ್ಯ ಮಾಡಿ ತೋರಿಸಿರಿ. ನಿಮಗೆ ಯಾರು ಉಪದೇಶ ಮಾಡಿದ್ದು? ತೋರಿಸ್ರಿ. ಸುಮ್ಮನೆ ಏನ್ ಮಾಡಕ್ ಬರ್ತಾ ಇದ್ದೀರಾ? ದೀಕ್ಷಾ ಸ್ನಾನಕ್ಕೆ ಬರ್ತಾ ಇದ್ದೀರಾ? ಸುಮ್ಮನೆ ಸಭೆಗೆ ಬರ್ತಾ ಇದ್ದೀರಾ? ನಿಮಗೆ ಉಪದೇಶ ಮಾಡಿದ್ದು ಯಾರು? ನಮಗೆ ಆಹ್ವಾನ ಬಂದಿದೆ ಎಂಬುದಾಗಿ ಹೊಸ ಬಟ್ಟೆ ಹಾಕೊಂಡ್ ಬಂದ್ರಿ. ಆತನ ಕೇಳ್ತಿದ್ದಾನೆ, ನಿಮಗೆ ಯಾರು ಉಪದೇಶ ಮಾಡಿದ್ದು? ನಮಗೆ ಆಹ್ವಾನ ಸಿಕ್ಕಿದೆ, ಹಂಗಾದ್ರೆ ಏನ್ ಮಾಡು? ಆಹ್ವಾನ ಸಿಕ್ಕಿದೆ ಅಂದ ಮೇಲೆ ನೀನ್ ಈಗಾಗಲೇ ಏನ್ ಮಾಡಿರ್ಬೇಕಿತ್ತು? ನಿನ್ನ ಹೃದಯವನ್ನ ಬದಲಾಯಿಸಿಕೊಂಡು, ನಿನ್ನ ಮನಸ್ಸನ್ನ ಬದಲಾಯಿಸಿಕೊಂಡು ಈಗಾಗಲೇ ಏನ್ ಮಾಡಿರ್ಬೇಕಿತ್ತು? ನಿನ್ನ ಕೆಲಸವನ್ನ ಆರಂಭಿಸಿರಬೇಕಿತ್ತು. ಅರಸನು ತನ್ನ ಮಗನ ಮದುವೆಗೆ, ವಿವಾಹಕ್ಕೆ ಆಹ್ವಾನವನ್ನು ಕಳಿಸಿದ್ರೆ ಇವರಿಗೆ ಬರಲಿಕ್ಕೆ ಮನಸ್ಸಿಲ್ಲ. ಕಾರಣ, ಬರೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂತೆ? ಮನಸ್ಸನ್ನ ಬದಲಾಯಿಸಿಕೊಳ್ಬೇಕು. ದೇವರ ಕಡೆಗೆ ತಮ್ಮ ಹೃದಯವನ್ನ ತಿರುಗಿಸಿಕೊಳ್ಳಬೇಕು. ಕಾರಣ, ಪರಲೋಕ ರಾಜ್ಯವು ಸಮೀಪವಾಗಿದೆ. ಯಾವ ರಾಜ್ಯವನ್ನ ಇಸ್ರಾಯೇಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು? ಈ ಬಂದು ಯಾರ ಮೇಲೆ ಯುದ್ಧ ಮಾಡ್ತಾರೆ? ರೋಮರ ಮೇಲೆ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ನಾವು ಗೆಲ್ತೇವೆ, ನಾವು ನಮಗೋಸ್ಕರವಾಗಿ ಹೊಸ ರಾಜ್ಯವನ್ನು, ಹೊಸ ದೇಶವನ್ನು ನಮ್ಮ ದೇವರು ಸ್ಥಾಪಿಸಿ ಕೊಡ್ತಾರೆ ಎಂಬ ನಿರೀಕ್ಷೆಯಲ್ಲಿ ಯಾರಿದ್ರು? ಇಸ್ರಾಯೇಲ್ ಇದ್ರು. ಕಾರಣ, ಇದೇ ರೀತಿ ಅವಾಗ ಐಗುಪ್ತದಿಂದ ಬಿಡಿಸಿಕೊಂಡು ಬಂದು ಇವರಿಗೆ ಯಾವ ದೇಶ ಕೊಟ್ಟಿದ್ರು? ಹಾಲು ಜೇನು ಹರಿಯುವ ದೇಶವನ್ನ ಕೊಟ್ಟಿದ್ರು. ಚೆನ್ನಾಗಿ ಇವರಿಗೆ ತಲೆಯಲ್ಲಿ ಎಲ್ಲ ನೆನಪಿದೆ. ನಾನು ದೇವರಿಗೆ ಹೊಸ ರಾಜ್ಯ ಕೊಡ್ತೀನಿ ಎಂಬುದಾಗಿ ಹೇಳಿದ್ರೆ ಅರ್ಥ ಏನು? ನಾವು ಅದಕ್ಕೋಸ್ಕರ ಶ್ರಮೆ ಪಡೋ ಅವಶ್ಯಕತೆ ಇಲ್ಲ. ಹೇಳ್ತಾರೆ, ನೀವು ಕಟ್ಟದ ಮನೆಗಳಲ್ಲಿ ನಿವಾಸಿಗಳಾಗಿರ್ತೀರಿ, ಕಟ್ಟದ ಕೋಟೆಗಳಲ್ಲಿ ನಿವಾಸಿಗಳಾಗಿರ್ತೀರಿ. ಇಸ್ರಾಯೇಲ್ ಎಲ್ಲಿದ್ರು? ಕೋಟೆ ಕೊತ್ತಲುಗಳ ದೇಶದಲ್ಲಿ, ಹಾಲು ಜೇನು ಹರಿಯುವ ದೇಶದಲ್ಲಿ ಅವರು ನಿವಾಸ ಮಾಡಿಕೊಂಡು ಕಾನಾನ್ ದೇಶದಲ್ಲಿ ಸುಖ ಸಂಪತ್ತಿನಲ್ಲಿದ್ರು. ಆ ನಿರೀಕ್ಷೆಯಲ್ಲಿ ಇನ್ನೂ ಇದ್ದಾರೆ. ಆದರೆ ಪರಲೋಕ ರಾಜ್ಯ ಸಮೀಪವಾಗುವಾಗ ಆತನೊಂದು ಹೇಳ್ತಿದ್ದಾನೆ, ನೀನು ಬರುವಾಗ ಏನ್ ಮಾಡ್ಕೊಂಬ? ವಿವಾಹಕ್ಕೆ ಏನ್ ಮಾಡ್ಕೊಂಡು ಬರ್ಬೇಕಮ್ಮ? ನಿನ್ನ ಮನಸ್ಸನ್ನ ದೇವರ ಕಡೆಗೆ, ನಿನ್ನ ಹೃದಯವನ್ನ ದೇವರ ಕಡೆಗೆ ಏನ್ ಮಾಡು? ಇಲ್ಲಿಗೆ ಮನಸ್ಬೇಕು. ಏನ್ ಮಾಡ್ಬೇಕು? ನಿನ್ನ ಹೃದಯವನ್ನ ದೇವರ ಕಡೆಗೆ ತಿರುಗಿಸ್ಕೊ. ಅದು ಇವ್ರಿಗೆ ಇಷ್ಟ ಇಲ್ಲ. ಅದಿಷ್ಟ ಇಲ್ಲದಲೇ ಎಲ್ಲಿಗೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲಿಗೆ ಬರಲ್ಲ? ನಾವು ಮದುವೆಗೆ ಬರಲ್ಲ. ಏನಂತೆ? ಮುಂದೆ ಓದೋಣ. 6ನೇ ವಚನ. ಮತ್ತಾಯ 22:5-6. ಆದರೆ ಅವರು ಅಲಕ್ಷ್ಯ ಮಾಡಿ, ಅಂದ್ರೆ ಈಗ ಮೆನು ಸಮೇತ ಕಳಿಸಿದಾರಲ್ಲ, ಏನಿದೆ ಮೆನು ಎಂಬುದಾಗಿ, ಮದುವೆ ಊಟ ಏನೇನಿದೆ ಎಂಬುದಾಗಿ. ಅವಾಗ ಅವ್ರು ಏನ್ ಹೇಳ್ತಿದಾರೆ ಕೇಳಿ. ಆದರೆ ಅವರು ಅಲಕ್ಷ್ಯ ಮಾಡಿ, ಅಂದ್ರೆ ಆ ಆಹ್ವಾನವನ್ನು ಸಹ ಏನ್ ಮಾಡ್ತಿದ್ದಾರೆ? ಅಲಕ್ಷ್ಯ ಮಾಡಿ, ಒಬ್ಬನು ತನ್ನ ಹೊಲಕ್ಕೆ, ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿಬಿಟ್ರು. ಇವ್ರೇನ್ ಹೇಳ್ತಿದ್ದಾರೆ? ಯಾಕೆ ಬರಲ್ಲ ವಿವಾಹಕ್ಕೆ? ನಾನು ತುಂಬಾ ಬಿಸಿ ಇದ್ದೇನೆ. ಯಾಕೆ ಔತಣಕ್ಕೆ ಬರಲ್ಲ? ನಾನು ತುಂಬಾ ಬಿಸಿ ಇದ್ದೇನೆ, ನಾನು ವ್ಯಾಪಾರಕ್ಕೆ ಹೋಗ್ಲಿಕ್ಕಿದೆ, ನನಗೆ ಹೊಲದಲ್ಲಿ ತುಂಬಾ ಕೆಲಸ ಇದೆ. ನಿಜ ಕಾರಣ ಏನು? ಮನಸ್ಸು ಬದಲಾಯಿಸ್ಕೊಂಡಿಲ್ಲ ಇವರು. ಇನ್ನು ಅದೇ ಜೀವಿತದಲ್ಲಿದ್ದಾರೆ, ಅಲ್ಲೇ ಇದ್ದಾರೆ, ಅದೇ ಹಾಕಿದ ಸ್ಥಳದಲ್ಲಿ ಅವರಿದ್ದಾರೆ. ಅವರ ಜೀವನ ಬದಲಾಗಲಿಲ್ಲ. ವಿವಾಹಕ್ಕೆ ಹೋದ್ರಲ್ಲಿ ನಮಗೆ ಏನ್ ಕೇಳ್ತಾರೆ? ಅವರು ಆಹ್ವಾನ ಕೊಟ್ಟಿದ್ದಾರೆ. ಅಲ್ಲಿ ಹೋಗುವಾಗ ನನ್ನ ಹೃದಯವನ್ನಲ್ಲಿ ಪರಿಶೀಲನೆ ಮಾಡ್ತಾರೆ.
ಅದಕ್ಕೋಸ್ಕರವಾಗಿ ಏನ್ ಹೇಳ್ತಿದ್ದಾರೆ, ಇಲ್ಲ ಇಲ್ಲ ನಮಗೆ ತುಂಬಾ ಕೆಲಸಗಳಿದೆ, ಹೊಲದಲ್ಲಿ ಕೆಲಸ ಇದೆ, ನಮಗೆ ವ್ಯಾಪಾರಕ್ಕೆ ಹೋಗ್ಬೇಕು, ತುಂಬಾ ಕೆಲಸ. ಇವತ್ತೇ ಹೋದ್ರೆ ಏನಾಗತ್ತೆ, ತುಂಬಾ ವ್ಯಾಪಾರ ಆಗತ್ತೆ. ಇವತ್ತು ಕಸ್ಟಮರ್ಸ್ ತುಂಬಾ ಇರ್ತಾರೆ, ಇವತ್ತು ತುಂಬಾ ಬಟ್ಟೆ ತುಂಬಾ ಚೆನ್ನಾಗಿ ಬರುತ್ತೆ. ನಾವೇನ್ ಮಾಡ್ಬೇಕು, ಅಲ್ಲಿಗೆ ಹೋಗ್ಬೇಕು. ಇನ್ನು ಕೆಲವರು ಏನ್ ಮಾಡಿದ್ದಾರೆ ಅಂತ ನೋಡಿ, 6ನೇ ವಚನದಲ್ಲಿ, ಉಳಿದವರು ಅವನ ಆಳುಗಳನ್ನ ಹಿಡಿದು ಬೈದು ಕೊಂದು ಹಾಕಿದರು. ಇದನ್ನು ಎಷ್ಟು ಮೋಸ. ಇವರೆಲ್ಲ ಏನಕ್ಕೆ ಬಂದಿದ್ದ ಆಳುಗಳು? ಏನಕ್ಕೆ ಕರೀಲಿಕ್ಕೆ ಬಂದಿದ್ವರೆಲ್ಲ? ಊಟ ಮಾಡ್ಲಿಕ್ಕೆ ಕರೀಲಿಕ್ಕೆ ಬಂದಂತ ಆಳುಗಳು. ನನ್ನ ಅರಸನ ಮಗನ ವಿವಾಹ ಕಾರ್ಯವಿದೆ, ಏನ್ ಮಾಡ್ಲಿಕ್ಕೆ ಬನ್ರಿ? ಊಟಕ್ಕೆ ಬನ್ರಿ. ಒಳ್ಳೆ ಊಟ ಮಾಡಿಸಿದ್ದಾರೆ, ಓರಿಯನ್ನ ಕಡಿಸಿದ್ದಾರೆ. ಅದೇ ರೀತಿ ಕೊಬ್ಬಿದ ಪಶುಗಳನ್ನ ಆತನ ಏನ್ ಮಾಡಿಸಿದ್ದಾನೆ, ಅಡಿಗೆ ಮಾಡಿಸಿದ್ದಾರೆ. ದಯಮಾಡಿ ಏನ್ ಮಾಡ್ರಿ, ಊಟಕ್ಕೆ ಬನ್ನಿ. ಇದನ್ನ ಮಾತ್ರ ಹೇಳಲಿಕ್ಕೆ ಬಂದವರು ಏನ್ ಮಾಡಿದ್ರಂತಾದ್ರೆ ಹಿಡಿದು ಕೊಂದಾಕಿದ್ದಾರೆ. ಯೇಸು ಕ್ರಿಸ್ತನು ಹೇಳ್ತಾನೆ, ನಿಮಗಿಂತ ಮುಂಚೆ ಬಂದ ಪ್ರವಾದಿಗಳಿಗೆಲ್ಲ ಏನ್ ಮಾಡಿದರು? ಇದೇ ಕೆಲಸ ಮಾಡಿದ್ದಾರೆ. ನಿಮಗಿಂತ ಮುಂಚೆ ಬಂದ ಸೇವಕರಿಗೆ ಏನ್ ಮಾಡಿದ್ದಾರೆ? ಇವರು ಇದೇ ಕೆಲಸ ಮಾಡಿದ್ದಾರೆ. ಆತನ ಹೇಳ್ತಾನೆ, ಯೆರೂಸಲೇಮೇ ಪ್ರವಾದಿಗಳ ಪ್ರಾಣವನ್ನ ತೆಗೆಯುವವರು. ಯೆರೂಸಲೇಮನ್ನ ಯೇಸು ಕ್ರಿಸ್ತನು ಪ್ರೀತಿ ಮಾಡ್ತಾನೆ. ಆದ್ರೆ ಆ ಯೆರೂಸಲೇಮನ್ನೇ ಆತನ ಹೇಳ್ತಾನೆ, ನೀನು ಯಾರು? ಪ್ರವಾದಿಗಳ ಪ್ರಾಣವನ್ನ ತೆಗೆಯುವವಳು. ಹೇಳ್ತಾಳೆ, ನಿನ್ನನ್ನ ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಬಾರಿ ಮನಸ್ಸಿತ್ತು. ಕೋಳಿ ತನ್ನ ರೆಕ್ಕೆ ಮರಿಯಲ್ಲಿ ತನ್ನ ಮರಿಗಳನ್ನು ಯಾವ ರೀತಿ ಕೂಡಿಸಿಕೊಳ್ತದೋ ಆ ರೀತಿಯಾಗಿ ಕೂಡಿಸಿಕೊಳ್ಳಲಿಕ್ಕೆ ನನಗೇನಿತ್ತು, ಎಷ್ಟೋ ಬಾರಿ ನಾನು ಮನಸ್ಸು ಮಾಡದೆ. ಯಾರಿಗಿಷ್ಟ ಇಲ್ಲ? ನಿನಗಿಷ್ಟ ಇಲ್ಲ. ಎಷ್ಟು ಜನರನ್ನ ನಾನು ನಿನ್ನ ಬಳಿಗೆ ಕಳಿಸಿಕೊಟ್ಟಿದ್ದೇನೆ. ಕಳಿಸಿದವರನ್ನೆಲ್ಲ ಏನ್ ಮಾಡಿದ್ಯಾ? ಕೊಂದಾಕಿದ್ಯಾ. ಒಂದಲ್ಲ ಒಂದು ಕಾರಣಗಳನ್ನಿಟ್ಟು ಅವರನ್ನು ನೀನೇನ್ ಮಾಡಿದ್ಯಾ? ಕೊಂದಾಕಿದ್ಯಾ. ಒಬ್ಬರನ್ನಾದ್ರೂ ನಿನ್ನ ನೆರೆಗೆ ನೀನು ತೆಗೆದುಕೊಂಡಿರಲಿಲ್ಲ. ಒಬ್ಬರ ಮಾತನ್ನಾದ್ರೂ ನೀನು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ. ಹೇಳ್ತೀಯಾ, ಏನಾದ್ರೂ ಕೇಳಿದ್ರೆ ನನಗೆ ಕೆಲಸ ಇದೆ ಎಂಬುದಾಗಿ ಹೇಳ್ತೀಯ. ನಾನು ವ್ಯಾಪಾರಕ್ಕೆ ಹೋಗ್ಬೇಕು, ನಾನು ಹೊಲಕ್ಕೆ ಹೋಗ್ಬೇಕು. ಇನ್ನು ಜಾಸ್ತಿ ಮಾತಾಡಿದ್ರೆ ಆ ಪ್ರವಾದಿಯನ್ನು ಏನ್ ಮಾಡ್ತಾ ಇದೀಯಾ? ಕೊಂದಾಕ್ತಾ ಇದೀಯಾ. ಸೌಲನ ಕಾಲ ನೋಡ್ತೇವೆ, ಅನೇಕ ದಾವೀದನಿಗೆ ಸಹಾಯ ಮಾಡಿದ್ರೆ ಎಂಬುದಾಗಿ ಯಾಜಕರುಗಳನ್ನೆಲ್ಲ ಕೊಲಿಸಿಬಿಡ್ತಾನೆ. ಯಾರು? ಅಭಿಷೇಕಿಸಲ್ಪಟ್ಟ ಈ ಸೌಲನು ಅನೇಕ ಯಾಜಕರನ್ನ ಕೊಲಿಸಿ ಬಿಡ್ತಾನೆ. ಇಸ್ರಾಯೇಲರಲ್ಲಿ ಇದು ಹೊಸತು ಅಲ್ಲ. ಅವರನ್ನು ಹೆಚ್ಚಾಗಿ ಪ್ರಶ್ನೆ ಮಾಡುವಾಗಿಲ್ಲ, ಹೆಚ್ಚಾಗಿ ಅವರ ಒಳಗೆ ಹೋಗುವಾಗಿಲ್ಲ. ವಿವಾಹದ ಊಟಕ್ಕೆ ಆಹ್ವಾನ ಮಾಡಿದರೆ ಆಳುಗಳನ್ನ ಕೊಂದ ಜನ ಯಾರು? ಇಸ್ರಾಯೇಲರು ಆಗಿದ್ದಾರೆ. ಅವರನ್ನ ಕೊಂದು ಬಿಟ್ಟಿದ್ದಾರೆ. ಅವ್ರೇನಾದ್ರು ತಪ್ಪು ಮಾಡಿದ್ರಾ? ಏನ್ ತಪ್ಪು ಮಾಡಿದ್ದಾರೆ? ಏನ್ ತಪ್ಪು ಅವ್ರು ಮಾಡಿರೋದು? ಅವರು ಮಾಡಿದ ತಪ್ಪು, ತನ್ನ ಅರಸನ ಮಗನ ವಿವಾಹಕ್ಕೆ ಬನ್ನಿ ಎಂಬುದಾಗಿ ಕರೀಲಿಕ್ಕೆ ಹೋಗಿದ್ದಾರೆ. ಹಲ್ಲೆಲೂಯಾ. ಈಗಾಗಲೇ ಅವರು ಆಹ್ವಾನಿತ ಜನರೇ. ಯಾರಿಗೂ ಅಲ್ಲ ಸಲ್ಲದ ಜನರಿಗೆ, ಕ್ರೂರಿಗಳಿಗೆ ಓದುವುದಲ್ಲ. ಯಾರು ನನ್ನ ಜನರೆಂಬುದಾಗಿ ಆತನ ಆರಿಸಿಕೊಂಡನೋ, ಯಾರು ನನ್ನವರೆಂಬುದಾಗಿ ಆತನ ಕರೆದನೋ ಅವರ ಬಳಿಗೆ ಇವರನ್ನು ಕಳಿಸಿದ್ದು. ಅರ್ಥ ಆಗ್ತಿದ್ಯಾ? ಹೊಸವರ ಬಳಿಗಲ್ಲ, ಯಾರು ನನ್ನವರು, ನಾನು ಆದುಕೊಂಡ ಜನವು ಎಂಬುದಾಗಿ ಆತನ ಹೇಳ್ತಾನೆ. ಯಾರಂತ? ಇಸ್ರಾಯೇಲರು. ನಾನು ಆದುಕೊಂಡವರು, ನಾನು ಕರೆದುಕೊಂಡವನು. ಅವರ ಕೂಗನ್ನು ಕೇಳದೆ ಅವರನ್ನ ಐಗುಪ್ತದ ಕುಲುಮೆಯಿಂದ ಬಿಡಿಸಿಕೊಂಡು ಬಂದವನು. ಅವರನ್ನು ನೋಡಿಕೊಂಡಿದ್ದಾನೆ. ಅವರ ದೀಪ ಆರಿ ಹೋಗದ ಹಾಗೆ ನೋಡಿಕೊಂಡಿದ್ದಾನೆ. ಆದ್ರೆ ಅವರೇನ್ ಮಾಡ್ತಿದ್ದಾರೆ? ಆಳುಗಳನ್ನ ಕಳಿಸುವಾಗ ಆಳುಗಳನ್ನ ಕೊಂದಾಕಿದ್ದಾರೆ. ಕಾರಣ ಎಷ್ಟೇ, ಅರಸನ ಮನೆಯಲ್ಲಿ ಒಳ್ಳೆ ಊಟ ಮಾಡಿದ್ದಾರೆ, ಬಂದು ಊಟ ಮಾಡ್ರಿ. ಬೇರೆ ಏನಾರು ಮಾಡಿದ್ದಾರೆ ಇವರು? ಬೇರೆ ಇನ್ನೇನು ಇವರಿಗೆ ಹರ್ಟ್ ಆಗೋ ಮಾತುಗಳೇನಾರು ಇದೆಯಾ? ಇವರಿಗೆ ಬೇರೆ ಇಲ್ಲ ಸಲ್ಲದ ಏನಾರು ಹೇಳಿದಾರ? ಯಾವುದೂ ಇಲ್ಲ. ಅವರ ಒಂದೇ ಕೆಲಸ, ನೀವು ಹೋಗ್ರಿ, ಮದುವೆಗೆ ಏಳಿಸಿದವರನ್ನ ನೀವು ಹೋಗಿ ಔತಣಕ್ಕೆ ಕರೆದು ಬನ್ನಿ, ಊಟ ಸಿದ್ಧವಾಗಿದೆ ಎಂಬುದಾಗಿ ಇಷ್ಟೇ. ಈ ಮಾತಿಗೆ ಅವರೇನ್ ಮಾಡಿದ್ದಾರೆ? ಎಷ್ಟು ಸಲ ಬರ್ಲಿಕ್ಕೆ ನಮಗೆ ಮನಸ್ಸಿಲ್ಲ. ಸುಮಾರು 400 ವರ್ಷಗಳ ಕಾಲ ಇಸ್ರಾಯೇಲರ ಮಧ್ಯದಲ್ಲಿ ಯಾವ ಪ್ರವಾದಿಯೂ ಇಲ್ಲ. ದೇವರಿಗೂ ಮನುಷ್ಯರ ಮಧ್ಯದಲ್ಲಿ ವ್ಯವಹರಿಸಿದ ವ್ಯಕ್ತಿಗಳು ಇಸ್ರಾಯೇಲರ ಮಧ್ಯದಲ್ಲಿ ಇಲ್ಲ. ತರುವಾಯ ಯೇಸು ಕ್ರಿಸ್ತನು ಬಂದದ್ದು. ಅಂತ ಪರಿಸ್ಥಿತಿಯನ್ನ ಇಸ್ರಾಯೇಲರೇ ಮಾಡಿಕೊಂಡಿದ್ದಾರೆ. ಕಾರಣ ಇವರಿಗೆ ಮನಸ್ಸಿಲ್ಲ. ಯಾವುದಕ್ಕೆ ಮನಸ್ಸಿಲ್ಲ? ಬದಲಾಯಿಸಿಕೊಳ್ಳಲಿಕ್ಕೆ, ಜೀವಿತ ಬದಲಾಯಿಸಿಕೊಳ್ಳಲಿಕ್ಕೆ, ಹೃದಯ ಬದಲಾಯಿಸಿಕೊಳ್ಳಲಿಕ್ಕೆ, ಮನಸ್ಸು ಬದಲಾಯಿಸಿಕೊಳ್ಳಲಿಕ್ಕೆ, ಮಾನಸಾಂತರ ಹೊಂದಲಿಕ್ಕೆ, ದೇವರ ರಾಜ್ಯದಲ್ಲಿ ಪಾಲು ತೆಗೆದುಕೊಳ್ಳಲಿಕ್ಕೆ ಇವರಿಗೆ ಅವೆಲ್ಲ ಬೇಕು.
ದೇವರ ರಾಜ್ಯದಲ್ಲಿ ಏನೇನಿದೆ ಅವೆಲ್ಲ ಬೇಕು, ಆದರೆ ಅದಕ್ಕೆ ಸೇರ್ಲಿಕ್ಕೆ ಬೇಕಾದ ಮನಸ್ಸು ಇವರಿಗೇನಿಲ್ಲ. ಆ ಮನಸ್ಸು ಇಲ್ಲ. ಮುಂದೆ ಓದೋಣ. ಅರಸನು ಸಿಟ್ಟುಗೊಂಡು ತನ್ನ ದಂಡುಗಳನ್ನು ಕಳುಹಿಸಿ ಆ ಕೊಲೆಗಾರರನ್ನ ನಾಶ ಮಾಡಿ ಅವರ ಪಟ್ಟಣವನ್ನ ಸುಟ್ಟು ಬಿಟ್ಟನು. ಏನಕ್ಕೆ? ಇವರೆಲ್ಲ ಮದುವೆಗೆ ಬರ್ಬೇಕಾದವರಲ್ಲ, ಇವರೆಲ್ಲ ಬಂದು ಒಂದು ಸುಂದರವಾದ ಔತಣದಲ್ಲಿ ಸೇರಬೇಕಾದವರಲ್ಲ, ಒಂದು ಟೇಬಲ್ ಅಲ್ಲಿ ಕೂತು ಊಟ ಮಾಡಬೇಕಾದವರಲ್ಲ, ಒಂದು ತಟ್ಟೆಯನ್ನು ಹಂಚಿಕೊಂಡು ತಿನ್ಬೇಕಾದವರಲ್ಲ. ಏನ್ ಮಾಡಿದ್ದಾರೆ? ಅರಸನಿಗೆ ಸಿಟ್ಟು ಬಂದು ಏನ್ ಕಳಿಸಿದಾನೆ? ತನ್ನ ದಂಡುಗಳನ್ನ ಕಳಿಸಿ. ಇದುವರೆಗೆ ಯಾರು ಕಳಿಸಿದ್ದಾರೆ? ಯಾರನ್ನು ಕಳಿಸಿದ್ದಾರೆ? ಯಾರನ್ನು ಕಳಿಸಿದ್ದಾರೆ ಇದುವರೆಗೂ? ಆಳುಗಳು, ಸೇವಕರು. ಹೋಗಿ ಕರ್ಕೊಂಡು ಬಂದ್ರಪ್ಪ. ಮಾತು ಯಾವಾಗ ಕೇಳಲಿಲ್ವೋ, ಈಗ ಯಾರು ಬರ್ತಿದ್ದಾರೆ? ಆಳುಗಳ ಯೆಹೋವನ ಸೈನ್ಯವು ಈಗ ಬರ್ತಾ ಇದೆ. ಅವ್ರೇನ್ ಮಾಡಲ್ಲ, ಊಟಕ್ಕೆ ಕರೆಯಕ್ಕೆ ಬರೋರಲ್ಲ ಅವರು. ಊಟ ಮಾಡಿ ಎಂಬುದಾಗಿ ಕರೀಲಿಕ್ಕೆ ಬರುವವರು ಅಲ್ಲ. ನಾವು ಇದಕ್ಕೂ ಮುಂಚೆನೆ ಧ್ಯಾನ ಮಾಡಿದ್ದೇವೆ. ಆತನ ಸಿಂಹಾಸನವು, ಬೆಂಕಿಯು, ಆತನ ಮುಂದೆ ದೇವದೂತರುಗಳು, ಸೈನ್ಯಗಳು ಯಾವ ರೀತಿ ಎಂಬುದಾಗಿ ಧ್ಯಾನ ಮಾಡಿದ್ದೇವೆ. ಆತನ ಏನ್ ಮಾಡ್ಲಿಕ್ಕೆ ಬರ್ತಾನೆ? ಆತನ ನ್ಯಾಯ ತೀರ್ಪನ್ನು ಕೊಡ್ಲಿಕ್ಕೆ ಬಂದು ಬಿಡ್ತಾನೆ. ಅದರಲ್ಲಿ ಬೇರೆ ನೆಗೋಷಿಯೇಷನ್ ಇಲ್ಲ. ಇನ್ನೊಂದು ಸಲ ಕಳ್ಸೋಣ, ಇನ್ನೊಬ್ಬ ಸೇವಕನನ್ನು ಕಳ್ಸೋಣ, ಇನ್ನೊಂದು ಪ್ರವಾದಿಯನ್ನ ಕಳ್ಸೋಣ, ಇದೆಯಾ? ನೆಗೋಷಿಯೇಷನ್ ಇಲ್ಲ. ಅಲ್ಲಿ ಚೌಕದಾರ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ನೇರವಾಗಿ ಆತನ ದಂಡನ್ನು ಕಳಿಸಿದರೆ ಏನಾಯ್ತಂತೆ? ಇಡೀ ಪಟ್ಟಣ ಏನಾಗಿದೆ? ಇಡೀ ಪಟ್ಟಣವೇ ಸುಟ್ಟೋಯ್ತು. 8ರಿಂದ 10ನೇ ವಚನದವರೆಗೂ. ಹಲ್ಲೆಲೂಯಾ. ಏನಂತೆ? ಮದುವೆಗೆ ಎಲ್ಲವೂ ಸಿದ್ಧವಾಗಿದೆ, ಆದರೆ ಏನಾಗಿರಲಿಲ್ಲ? ಮದುವೆ ಸರಿ, ನನ್ನ ಮಗನಿಗೆ ವಿವಾಹ ಕಾರ್ಯ ಇಟ್ಟುಕೊಂಡದ್ದು ಸರಿ, ಔತಣವು ಸರಿ, ಆದರೆ ಕರೆಯಲ್ಪಟ್ಟವರು ಯೋಗ್ಯರು ಆಗಿರಲಿಲ್ಲ. ಆದರೆ ಯಾರಂತೆ? ಮುಂದೆ ಈಗ ದಂಡುಗಳೆಲ್ಲ ಮತ್ತೆ ಹೋಗ್ತಾ ಇರೋದು. ಈಗ ಹೋಗ್ತಿರೋದು ಯಾರು? ಈಗ ಹೋಗ್ತಿರೋದು ಮತ್ತೆ ಆಳುಗಳೇ. ಗಮನಿಸಬೇಕು, ಯಾರು ಹೋಗ್ತಿರೋದು ಈಗ ಮತ್ತೆ? ಯಾರು? ತನ್ನ ಸೇವಕರುಗಳು ಅವ್ರು ಹೋಗ್ತಿದ್ದಾರೆ. ಆತನಿಗೆ ಹೇಳ್ತಿದ್ದಾನೆ ಏನಂತೆ? ನೀವು ಹೋಗಿ ಏನ್ ಮಾಡ್ಬೇಕಂತೆ? 4 ಹಾದಿಗಳು ಕೂಡುವ ಸ್ಥಳಗಳಿಗೆ ಹೋಗಿ ಕಂಡವರನ್ನೆಲ್ಲ ಮದುವೆಯ ಊಟಕ್ಕೆ ಕರೆಯಿರಿ ಎಂದು ಹೇಳಿದನು. ಆಳುಗಳು ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಬಂದಿದಾರಂತ? ಈಗ ಮೊದಲು ಕರೆಯಲ್ಪಟ್ಟವರು, ಆಹ್ವಾನಿತರು ಯಾರಿದ್ರು, ಯಾರೆಲ್ಲ ಎಲಿಜಿಬಲ್ ಎಂಬುದಾಗಿ ಅಂದುಕೊಂಡಿದ್ರು, ಯಾರಿಗೆಲ್ಲ VIP ಇನ್ವಿಟೇಷನ್ ಹೋಗಿತ್ತು, ಅವ್ರು ಏನಾಗಿರ್ಲಿಲ್ಲ? ಯೋಗ್ಯರಾಗಿರ್ಲಿಲ್ಲ. ಈಗ ಆಳುಗಳಿಗೆ ಹೇಳ್ತಿದ್ದಾರೆ, ನೀವು ಹೋಗಿ 4 ರಸ್ತೆಗಳು ಕೂಡುವ ಸ್ಥಳದಲ್ಲಿ ಹೋಗಿ ಕಂಡವರನ್ನ ನೀವೇನ್ ಮಾಡ್ರಿ? ಊಟ ಕರ್ಕೊಂಬನ್ನಿ. ಆಳುಗಳು ಹೋಗಿದ್ದಾರೆ. ಅವರು ಒಳ್ಳೆಯವರು, ಕೆಟ್ಟವರು, ಕುಲ ಭೇದಗಳು, ಸ್ಟೇಟಸ್ಗಳು ನೋಡದಲೆ ಏನ್ ಮಾಡಿದ್ದಾರೆ? ಎಲ್ಲರನ್ನ ಕರ್ಕೊಂಡ್ ಬಂದಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಹರೆಂಬುದಾಗಿ, ಯೋಗ್ಯರೆಂಬುದಾಗಿ, ನನ್ನವರೆಂಬುದಾಗಿ, ನಮ್ಮವರೆಂಬುದಾಗಿ ತನ್ನ ಮಗನನ್ನೇ ಅವರ ಬಳಿಗೆ ಕಳಿಸಿದರೆ ಅವ್ರೇನ್ ಮಾಡಿಲ್ಲ, ಬಂದಿಲ್ಲ. ಆಳುಗಳೀಗ ಬೀದಿಗೆ ಹೋಗಿ ಕಂಡವರನ್ನೆಲ್ಲ ಏನ್ ಮಾಡಿದ್ದಾರೆ? ಕಂಡವರನ್ನ ಅವರಿಗೆ ಯಾವ ವ್ಯವಸ್ಥೆಯಲ್ಲಿದ್ದಾರೆ, ಯಾವ ಕೆಲಸ ಮಾಡ್ತಿದ್ದಾರೆ, ಅವರ ಜಾತಿ ಯಾವುದು, ಅವರ ಕುಲ ಯಾವುದು, ಅವರ ಸೊಸೈಟಿಯಲ್ಲಿ ದೊಡ್ಡವರ, ಚಿಕ್ಕವರ, ಅವರು ಶ್ರೀಮಂತರ, ಬಡವರ ಸಂಬಂಧ ಇಲ್ಲ. ಹಲ್ಲೆಲೂಯಾ. ಅವರಿಗೆ ಯೋಗ್ಯತೆ ಇದೆಯಾ ಇಲ್ವೋ, ಒಳ್ಳೆಯವರು ಕೆಟ್ಟವರು ಸಹ ಅವರು ಏನ್ ಮಾಡ್ತಿಲ್ಲ, ನೋಡ್ತಾ ಇಲ್ಲ. ಕಂಡವರನ್ನೆಲ್ಲ ಏನ್ ಮಾಡಿದ್ದಾರೆ? ಅವರು ಎಲ್ಲರನ್ನ ಕರೆದುಕೊಂಡು ವಿವಾಹಕ್ಕೆ ಬಂದಿದ್ದಾರೆ. ಯಾರಾದ್ರೂ ಬರಲ್ಲ ಎಂಬುದಾಗಿ ಹೇಳಿದಾರಾ? ಯಾರಾದ್ರೂ ಬರ್ತಿಲ್ವಾ? ಅವರೆಲ್ಲ ಏನ್ ಮಾಡಿದಾರಂತೆ? ಅವರೆಲ್ಲರೂ ವಿವಾಹದಲ್ಲಿ ಭೋಜನಕ್ಕೋಸ್ಕರವಾಗಿ ಆತನ ಮದುವೆಗೆ ಬಂದಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನರೊಟ್ಟಿಗೆ ದೇವರಾತ್ಮನ ಮಾತನಾಡ್ತಿದ್ರು ನಾವೆಲ್ಲ. ಹಲ್ಲೆಲೂಯಾ ಹೇಳೋಣ. ಹಲ್ಲೆಲೂಯಾ. ಯೋಗ್ಯರೆಂಬುದಾಗಿ ಸೇರಿಸಿಕೊಂಡವರು ಬರಲಿಕ್ಕೆ ಅವರಿಗೆ ಮನಸ್ಸಿಲ್ಲ, ಆದರೆ ಅಯೋಗ್ಯರು, ಕೆಟ್ಟವರು, ಈ ಲೋಕದಲ್ಲಿ ಬೇರೆ ಎಂಬುದಾಗಿ ಎದುಕೊಂಡವರು, ತಳ್ಳಲ್ಪಟ್ಟವರು
ಈ ಲೋಕದಿಂದ ಬಿಡಿಸಲ್ಪಟ್ಟವರು ಅವರೆಲ್ಲ ಏನಾಗಿದ್ದಾರೆ. ನಾನು ಅನೇಕ ಬಾರಿ ನಿಮ್ಮ ಮೊದಲು ಹೇಳಿದ್ದೇನೆ, ಒಂದು ಸಮಾಧಿಯ ಸ್ತ್ರೀ ಬಗ್ಗೆ. ತನ್ನ ಮಗಳ ವಿಷಯದಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಬರ್ತಾಳೆ. ಯೇಸು ಕ್ರಿಸ್ತನ ಏನ್ ಹೇಳ್ತಾರೆ? ಮಕ್ಕಳಿಗೆ ಕೊಡುವುದನ್ನ ನಾಯಿ ಕೊಡ್ಬೇಕಾ? ಯಾರಿಲ್ಲ ನಾಯಿ ಅಂದ್ರೆ ಯಾರು? ಮಕ್ಕಳಂದ್ರೆ ಯಾರು? ಮಕ್ಕಳೆಂಬುದಾಗಿ ಇಸ್ರಾಯೇಲರಿಗೆ ಕರೆಯುತ್ತಾ ಆ ಸಮಾರ್ಯ ಸ್ತ್ರೀಗೆ ಹೇಳ್ತಾನೆ, ನಾಯಿ ವೇಸ್ಟ್ ಮಾಡ್ಬೇಕಾ? ಮಕ್ಕಳಿಗೆ ಕೊಡ್ಬೇಕಾಗಿರೋದು ನಾನು ನಿನಗೆ ಕೊಟ್ಟು, ಅಂದ್ರೆ ನಾಯಿಗೆ ಕೊಟ್ಟು ನಾನು ವೇಸ್ಟ್ ಮಾಡ್ಬೇಕೆಂಬುದಾಗಿ ಹೇಳುವಾಗ ಆಕೆ ಹೇಳ್ತಾಳೆ, ಮಗನ ತಿನ್ಬೇಕಾದ್ರೆ ಮೇಜಿನಿಂದ ಕೆಳಗೆ ಬೀಳುತ್ತೆ. ಮಕ್ಕಳಿಗೆ ಕೊಡುವಾಗ ಎಲ್ಲವನ್ನ ತಟ್ಟೆಯಲ್ಲಿ ತಿಂತಾರ? ಏನ್ ಮಾಡ್ತಾರೆ? ಕೆಳಗೆ ಬೀಳಿಸ್ಕೊಳ್ತಾರೆ. ಆ ಬಿದ್ದ ರೊಟ್ಟಿಗಾದ ನಾಯಿಗೇನಿಲ್ಲ, ಅಕ್ಕಿಲ್ವಾ? ತಟ್ಟೆಯಲ್ಲಿರೋದು ಬೇಡ, ತಟ್ಟೆಯಲ್ಲಿರುವ ರೊಟ್ಟಿ ನನಗೆ ಬೇಡ, ಎಲ್ಲಿರೋದು ಕೊಡು. ಮೇಜಿನಿಂದ ಬಿದ್ದ ರೊಟ್ಟಿ, ಅದಕ್ಕೋಸ್ಕರ ಆದ್ರೂ ನಾಯಿಗೆ ಅಕ್ಕಿಲ್ವಾ? ಆತನ ಹೇಳ್ತಾನೆ, ನಿನ್ನ ಈ ನಂಬಿಕೆ ಇಸ್ರಾಯೇಲರಲ್ಲೂ ಸಹ ನಾನೇನ್ ಮಾಡಿಲ್ಲ, ನಾನು ನೋಡಿಲ್ಲ. ತನ್ನ ಮಗಳ ವಿಷಯದಲ್ಲಿ ಆ ಸ್ತ್ರೀ ಏನು ಬೇಡಿಕೊಳ್ತಾಳೋ ಯೇಸು ಕ್ರಿಸ್ತನ ಅದನ್ನ ಮಾಡ್ತಾನೆ. ಯಾಕೆಂದರೆ ಆ ನಂಬಿಕೆ ಇಸ್ರಾಯೇಲರಲ್ಲಿ ನೋಡಿಲ್ಲ. ಅದಕ್ಕೆ ಹೇಳ್ತಿದ್ದಾನೆ, ಯಾರಿಲ್ಲ ಅಂತೆ ಮದುವೆಗೆ ಕರೆಯಲ್ಪಟ್ಟವರಲ್ಲಿ ಯೋಗ್ಯರಿರಲಿಲ್ಲ. ಆತನವರೆಲ್ಲ ಯೋಗ್ಯರೆಂಬುದಾಗಿ ಭಾವಿಸಿದ್ದ, ಯೋಗ್ಯರು ಇರಲಿಲ್ಲ. ನಾಯಿ ಎಂಬುದಾಗಿ ಯಾರು ನಾಯಿ ಒಂದು ಆ ಮೇಜಿನಿಂದ ಬೀಳುವ ರೊಟ್ಟಿಗೋಸ್ಕರವಾಗಿ ಕಾಯ್ಕೊಂಡಿದ್ರು, ಅವರೆಲ್ಲ ಇವಾಗ ಎಲ್ಲಿಗೆ ಬಂದಿದ್ದಾರೆ? ಎಲ್ಲಿಗೆ ಬಂದಿದ್ದಾರೆ? ವಿವಾಹಕ್ಕೆ ಬಂದಿದ್ದಾರೆ. ಅವರನ್ನೆಲ್ಲ ಮದುವೆಗೆ ಕರ್ಕೊಂಡು ಬಂದಿದ್ದಾರೆ. ಬೀದಿ ಬೀದಿಯಲ್ಲಿ ಸಿಕ್ಕವರನ್ನ ಎಲ್ಲ ಕಾಲರಿಡ್ಕೊಂಡು ಏನ್ ಮಾಡಿದ್ದಾರೆ? ಕಾಲರಿಡ್ಕೊಂಡು ಎಳ್ಕೊಂಡು ಹೋಗಿದ್ದಾರೆ. ಬಾ, ಏನಿದೆ ಇವತ್ತು? ನನ್ನ ಅರಸನ ಮಗನ ಮದುವೆ ಇದೆ, ಒಳ್ಳೆ ಆಹಾರ ಮಾಡಿಸಿದ್ದಾರೆ. ಇವತ್ತು ನೀನು ಮನೆಗೆ ಹೋದ್ರೆ ಐತೋ ಇಲ್ವೋ ನಿನಗೆ ಗೊತ್ತಿಲ್ಲ. ಸಂಜೆ ಆದ ಮೇಲೆ ನಿನ್ನ ಯಜಮಾನ ನಿನಗೆ ರೊಕ್ಕ ಕೊಡ್ತಾನೆ ಇಲ್ವೋ ಗೊತ್ತಿಲ್ಲ. ಆದ್ರೆ ಎಲ್ಲಿದೆ ಔತಣ? ಔತಣ ಸಿದ್ಧವಾಗಿದೆ. ಬಾ, ನನ್ನ ಅರಸನು ನಿನಗೆ ನ್ಯಾಯವಾದದನ್ನ ಕೊಡ್ತಾನೆ. ನಿನ್ನ ಹಸಿವಿನಿಂದ ನನ್ನ ಯಜಮಾನನ್ನು ಕಳಿಸೋಲ್ಲ, ನಿನಗೆ ನ್ಯಾಯವಾದದನ್ನ ಆತನ ಖಂಡಿತವಾಗಿ ಕೊಡ್ತಾನೆ. ನೀನು ಬಾ ಎಂಬುದಾಗಿ ಏನ್ ಮಾಡಿದ್ದಾರೆ? ಅವರನ್ನ ಸಿಕ್ಕವರನ್ನ ಪ್ರತಿಯೊಬ್ಬರನ್ನ ಕರೆದುಕೊಂಡು ಅವರು ಮದುವೆಗೆ ಹೋಗಿದ್ದಾರೆ. ಕೊಲೆಸದವರಿಗೆ ಬರುವ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ದೇವರು ನಮ್ಮನ್ನು ಅಂಧಕಾರ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಹಾಲೆಲೂಯಾ. ಎಲ್ಲಿದ್ವಿ ನಾವೆಲ್ಲ? ಅಂಧಕಾರದ ದೊರೆತನದಲ್ಲಿದ್ದ ನಮ್ಮನ್ನ ಬಿಡಿಸಿ ಆತನು ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ನಮ್ಮನ್ನ ಸೇರಿಸಿದ್ದಾನೆ. ಹಾಲೆಲೂಯಾ. ನಾವು ಅದಕ್ಕೆ ಯೋಗ್ಯರಲ್ಲ, ಯೋಗ್ಯರೆಂಬುದಾಗಿ ಎಂದುಕೊಂಡವರು ಅದನ್ನು ಪಡೆದುಕೊಳ್ಳಲಿಲ್ಲ. ಅವರಿಗೆ ಮನಸ್ಸಾಗಲಿಲ್ಲ, ಅವರ ಮನಸ್ಸು ಬದಲಾಗಲಿಲ್ಲ, ಅವರ ಹೃದಯಕ್ಕೋಸ್ಕರವಾಗಿ ಸಿದ್ಧವಾಗಲಿಲ್ಲ. ನಮ್ಮ ದೇವರು ಅದಕ್ಕೆ ಏನ್ ಮಾಡಿದ್ದಾರೆ? ಅಂಧಕಾರದಲ್ಲಿದ್ದ ನಮ್ಮನ್ನ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದಲ್ಲಿ ನಮ್ಮನ್ನ ಸೇರಿಸಿದ್ದಾರೆ. ಹಾಲೆಲೂಯಾ. ಅಲ್ಲಿಗೆ ಹೋಗ್ಲಿಕ್ಕೆ ನಮ್ಗೆ ಅರ್ಹತೆ ಇರಲಿಲ್ಲ, ಆದ್ರೆ ತನ್ನ ಆಳುಗಳನ್ನ ನಮಗೋಸ್ಕರವಾಗಿ ಆತನ ಕಳಿಸಿದ್ದಾನೆ. ಇಲ್ಲಿರುವ ನಮ್ಮೆಲ್ಲರಿಗೋಸ್ಕರವಾಗಿ ಆತನ ಆಳುಗಳನ್ನ ಕಳಿಸಿದ್ದಾನೆ. ರಸ್ತೆಯ ಬೀದಿಗಳಲ್ಲಿ ನಮಗೆ ದಿಕ್ಕಿಲ್ಲದೆ ಜೀವನ ಎತ್ತ ಹೋಗಬೇಕೋ ಗೊತ್ತಿಲ್ಲ, ಜೀವನ ಹೇಗೆ ನಡೆಸಬೇಕೋ ಗೊತ್ತಿಲ್ಲ, ಕತ್ತಲಲ್ಲಿ ಅಂಧಕಾರದಲ್ಲಿ ತುಂಬಲ್ಪಟ್ಟು ಶಾಪದಲ್ಲಿ ಪಾಪದ ಬಂಧನಗಳಲ್ಲಿ ತುಂಬಿದ ನಮ್ಮನ್ನ ಆತನೇನ್ ಮಾಡಿದ್ದಾನೆ? ತನ್ನ ಆಳುಗಳನ್ನ ಕಳಿಸಿ ರಕ್ಷಣೆ ಸುವಾರ್ತೆಗಳು ನಮಗೆ ತಿಳಿಸಲ್ಪಟ್ಟು ತನ್ನ ಯಜಮಾನ ಮಗನ ಔತಣಕ್ಕೆ ನಮಗೆ ಆಹ್ವಾನವನ್ನ ಕೊಟ್ಟು ಅವರೇನ್ ಮಾಡಿದ್ದಾರೆ? ನಮ್ಮನ್ನ ಕರ್ಕೊಂಡು ಹೋಗಿ ಔತಣದಲ್ಲಿ ಬಿಟ್ಟಿದ್ದಾರೆ. ಪೌಲನು ಹೇಳ್ತಿದ್ದಾನೆ, ನಮ್ಮನ್ನು ಎಲ್ಲಿ ಸೇರಿಸಿದ್ದಾರೆ? ಪ್ರಿಯ ಕುಮಾರನ ರಾಜ್ಯದಲ್ಲಿ ನಮ್ಮನ್ನ ಆತನು ಸೇರಿಸಿದ್ದಾರೆ. 22ನೇ ಅಧ್ಯಾಯ 11ರಿಂದ 13ನೇ ವಚನ. ಮನೆ ತುಂಬಾ ಊಟಕ್ಕೆ ಕೂತರು. ಆಮೇಲೆ ಅರಸನು ಕೂತವರನ್ನು ನೋಡುವುದಕ್ಕೆ ಒಳಕ್ಕೆ ಬರಲಾಗಿ. ಸಾಕೊಂದ್ ನಿಮಿಷ. ಈಗ ಎಲ್ಲರನ್ನ ಕರ್ಕೊಂಡು ಬಂದಾಯ್ತು. ಎಲ್ಲರೂ ಎಲ್ಲಿ ಕೂತಿದ್ದಾರೆ? ಊಟಕ್ಕೆ ಕೂತಿದ್ದಾರೆ. ಊಟಕ್ಕೆ ಕೂತವರನ್ನ ನೋಡ್ಲಿಕ್ಕೆ ಈಗ ಯಜಮಾನನು ಅರಸನು ಬಂದಿದ್ದಾನೆ. ಊಟಕ್ಕೆ ಕೂತವ್ರನ್ನ ಈಗ ಮದುವೆಗೆ ಊಟಕ್ಕೆ ಕೂತ್ಕೊಳ್ಳುವಾಗ ಏನ್ ಮಾಡ್ತಾರೆ? ಮದುವೆಗೆ ನಡೆಸ ಆ ಮನೆಯವರು ಊಟಕ್ಕೆ ಕುಳಿತವ್ರನ್ನ ಏನ್ ಮಾಡ್ತಾರೆ? ಹೋಗಿ ಮಾತಾಡಿಸ್ತಾರ. ನಿಜಾನ? ಒಂದ್ ವೇಳೆ ಮಾತಾಡಿಸಿಲ್ಲ ಅಂದ್ರೆ ಏನ್ ರಿಟರ್ನ್ ಹೋದ್ಮೇಲೆ ಏನ್ ಮಾಡ್ತಾರೆ? ಮದುವೆ ಮನೆಯವರು ಒಬ್ರಾದ್ರೂ ಒಂದು ವೇಳೆ ಇದೇ ಪರ್ಸನಲ್ ಅಲ್ಲ, ಸ್ಟೇಜಿಗೆ ಬಂದಿಲ್ಲ ಅಂದ್ರೆ ಎಲ್ಲಿ ಬರ್ತಾರೆ? ನಡೆಯುತ್ತಾ? ಒಂದ್ ವೇಳೆ ನಾವ್ ಎಲ್ಲಿ ಭೇಟಿ ಆಗ್ಲಿಕ್ಕೆ ಆಗಿಲ್ಲ ಅಂದ್ರೂ
ಎಲ್ಲಿ ಭೇಟಿ ಆಗ್ಬೋದು? ನಂದು ಹೇಳ್ತಿದ್ದೀನಿ, ನಾನು ಮದುವೆ ಮನೆಯವ್ರನ್ನ ಕೆಲವ್ರನ್ನ ಸ್ಟೇಜ್ ಅಲ್ಲಿ ಕಂಡಿಲ್ಲ. ನಾನು ಕೂತಿರುವಾಗ ಅವ್ರು ಬಂದು ಏನ್ ಮಾಡ್ತಾರೆ, ಮಾತಾಡ್ಸಿ ಹೋಗ್ತಾರೆ. ಭೇಟಿ ಆಯ್ತಾ? ಅವರು ಸಹ ನನ್ನನ್ನು ಎಲ್ಲಿ ಕಂಡಿದ್ದಾರೆ, ಅವರು ಸಹ ಎಲ್ಲಿ ಕಂಡಿದ್ದಾರೆ. ಈಗ ಹೋಗ್ತೀವಿ ಫ್ಯಾಮಿಲಿ ಆಗಿ, ಸ್ಟೇಜ್ಗೆ ಹೋಗೋಣ ಬಾ ಅಂತ ಕರೀತಾರೆ. ಪಾಸ್ಟ್ರಿಗಾದ್ರೆ VIP ಗೇಟ್ ಪಾಸ್ ಸಿಕ್ಕಿ ಏನ್ ಮಾಡ್ತಾರೆ, ಹೋಗ್ಬಿಡ್ತಾರೆ, ಫೋಟೋ ತೆಗೆಸ್ಕೊಂಡ್ಬಿಡ್ತಾರೆ. ನಾವು ಹೋಗ್ಬೇಕಾದ್ರೆ ಎಲ್ಲಿ ನಿಂತ್ಕೊಳ್ತೀವಿ? ಕ್ಯೂ ಅಲ್ಲಿ ನಿಂತ್ಕೊಳ್ತೀವಿ. ಅದಕ್ಕೆ ಏನ್ ಮಾಡಲ್ಲ, ಸ್ಟೇಜ್ಗೆ ಹೋಗಲ್ಲ. ಈಗ ನಮ್ಮ ಭೇಟಿ ಎಲ್ಲಾಗತ್ತೆ? ಊಟದ ಹತ್ರ ಭೇಟಿ ಆಗತ್ತೆ. ಯಾರೆಲ್ಲ ಮದುವೆಗೆ ಬಂದಿದ್ದಾರೋ ಅವರನ್ನ ಅರಸನ್ ಏನ್ ಮಾಡ್ತಿದ್ದಾರೆ, ಯಾರೆಲ್ಲ ಊಟಕ್ಕೆ ಕೊಳ್ತಿದಾರೋ ಊಟ ಅಲ್ಲಿ ನೋಡ್ಲಿಕ್ಕೆ ಹೋಗ್ತಾನೆ. ಹೋಗುವಾಗ ಅಲ್ಲೊಂದು ವ್ಯತ್ಯಾಸವನ್ನ ಆತನ ಕಾಣ್ತಾ ಇದ್ದಾನೆ. ನೋಡಿ, ಮದುವೆ ಬಟ್ಟೆಯನ್ನ ಹಾಕಿಕೊಳ್ಳದ ಒಬ್ಬನನ್ನ ಕಂಡು. ಊಟಕ್ಕೆ ಕುಳಿತವರಲ್ಲಿ ಈಗ ಒಬ್ಬನು ವ್ಯತ್ಯಾಸವಾಗಿ ಮತ್ತೆ ಕಾಣ್ತಿದ್ದಾನೆ. ಈತನಲ್ಲಿ ಏನಿಲ್ಲ, ಮದುವೆ ಬಟ್ಟೆ ಇಲ್ಲ. ಎಲ್ಲರೂ ಫಸ್ಟ್ ಗುಂಪೆ ಇವ್ರು ಯಾರಲ್ಲ, ಆಹ್ವಾನವಿಲ್ಲ, ಮದುವೆ ಇನ್ವಿಟೇಷನ್ ಇವ್ರು ಯಾರಿಗೂ ಕೊಟ್ಟಿಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಕರ್ಕೊಂಡ್ ಬಂದವರಲ್ಲಿ ಈಗ ಒಬ್ಬನು ಏನಿಲ್ಲ, ಮತ್ತೆ ಮದುವೆ ಬಟ್ಟೆ ಇಲ್ಲ. ಆತನ ಬಳಿಯಲ್ಲಿ ಕೇಳ್ತಿದ್ದಾನೆ, ಏನಪ್ಪ ಮದುವೆ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದೆ ಎಂದು ಕೇಳಲು ಅವನು ಸುಮ್ಮನೆ ಇದ್ದನು. ನಾವು ಗಮನಿಸಬೇಕು, ಇಲ್ಲಿ ಬಂದವರೆಲ್ಲರೂ ಯಾರಿಗೂ ಮುಂಚೆ ಆಹ್ವಾನ ಇರಲಿಲ್ಲ, ಕರೆಕ್ಟಾ? ಇವನಿಗೆ ಹೇಗೆ ಲಾಸ್ಟ್ ಮೂಮೆಂಟ್ ಆಹ್ವಾನ ಇದೆಯೋ ಉಳಿದವರಿಗೂ ಅದೇ ಆಹ್ವಾನ. ಅಂದ್ರೆ ಇವರೆಲ್ರಿಗೂ ಯಾರೋ ಇವಾಗ ಏನ್ ಕೊಟ್ಟಿದ್ದಾರೆ, ಮಧ್ಯದಲ್ಲಿ ಏನ್ ಕೊಟ್ಟಿದ್ದಾರೆ? ಮದುವೆ ವಸ್ತ್ರ ಕೊಟ್ಟಿದ್ದಾರೆ. ಇವ್ರು ಯಾರು ಹೊಲಿಸ್ಕೊಳ್ಳಿಕ್ಕೆ ಮುಂಚೆ ಇವರಿಗೆ ಆಹ್ವಾನ ಇರಲಿಲ್ಲ, ಲಾಸ್ಟ್ ಮೂಮೆಂಟ್ ಇವರಿಗೆಲ್ಲ ಮದುವೆ ವಸ್ತ್ರವನ್ನ ಮಧ್ಯದಲ್ಲಿ ಕೊಟ್ಟಿದ್ದಾರೆ. ಇತನೊಬ್ಬ ಕೊಟ್ಟಿಲ್ವಾ, ಹಾಕಿಲ್ವಾ? ಯಾಕೆ ಹಾಕೊಂಡಿಲ್ಲ? ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡಿರ್ತಿದ್ದೆ ಯಪ್ಪ, ಇಷ್ಟೊತ್ತಿಗೆ ಮಾತಾಡ್ತಿದ್ದ, ನನಗೆ ಕೊಟ್ಟಿಲ್ಲ, ನಾನು ಅವ್ರನ್ನ ಕೇಳಿದೆ, ಇವ್ರನ್ನ ಕೇಳಿದೆ, ಅವ್ರನ್ನ ಕೇಳಿದೆ. ಏನಂತ ಹೇಳಿದ್ರು? ಬಟ್ಟೆ ಖಾಲಿ ಆಯ್ತು ಬ್ರದರ್, ಕೊಡಕ್ಕೆ ಉಳಿದಿಲ್ಲ ಎಂಬುದಾಗಿ ಹೇಳಿದ್ರು. ಆದ್ರೆ ಏನ್ ಮಾಡ್ತಿದ್ದಾರೆ? ಪ್ರಶ್ನೆ ಬರುವಾಗ ಸುಮ್ಮನೆ ಇದೇನೆಂದ್ರೆ ತಪ್ಪೆಲ್ಲಿದೆ? ಅವರು ಕೊಟ್ಟಿದ್ದಾರೆ, ಈತನು ಹಾಕೊಂಡಿಲ್ಲ, ಅಥವಾ ಇಸ್ಕೊಳ್ಳೋದಕ್ಕೆ ಆತನು ಇಷ್ಟಪಟ್ಟಿಲ್ಲ, ಹಾಕೊಳ್ಳಕ್ಕೆ ಈತನಿಗೆ ಇಷ್ಟ ಇಲ್ಲ. ಈ ತರ ಜನನು ಅದಕ್ಕೆ ಮುಂದೆ ಓದಿ. ಆಮೇಲೆ ಅರಸನು ಸೇವಕರಿಗೆ ಅವನ ಕೈಕಾಲು ಕಟ್ಟಿ ಅವನನ್ನು ಹೊರಗೆ ನೂಕಿರಿ, ಕತ್ತಲೆಗೆ ನೂಕಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ಹಲ್ಲೆಲೂಯಾ. ಸಾಕು. ಏನಂತೆ? ಈತನು ಮದುವೆ ವಸ್ತ್ರ ಇಲ್ಲ, ಔತಣಕ್ಕೆ ಬಂದಿದ. ಒಂದು ವಾಕ್ಯನ ಓದಿಕೊಂಡು ನಮ್ಮ ತೆಲಿಗೆ ಬರ್ತೇನೆ. ಯೆಶಾಯ ಪ್ರವಾದನೆ ಗ್ರಂಥ 61:10 ವಚನ. ಯೆಶಾಯ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ 10ನೇ ವಚನ. ನಾನು ಯೆಹೋವನಲ್ಲಿ ಪರಮಾನಂದ ಪಡುವೆನು, ನನ್ನ ಆತ್ಮವು ಯೆಹೋವನಲ್ಲಿ ದೇವರಲ್ಲಿ ಹಿಗ್ಗುವುದು. ವರನು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆ ವಧುವು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೂ ಆತನು ನನಗೆ, ಗಮನಿಸಬೇಕು, ನನಗೆ ರಕ್ಷಣೆ ಎಂಬ ವಸ್ತ್ರವನ್ನ ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನ ತೊಡಿಸಿದ್ದಾನಲ್ಲ. ಹಲ್ಲೆಲೂಯಾ. ಈತನು ಯಾಕೆ ಆನಂದ ಪಡ್ತಾ ಇದ್ದಾನೆ? ಈತನಿಗೆ ರಕ್ಷಣೆ ಎಂಬ ವಸ್ತ್ರವನ್ನ ಯಾರು ಹೊದಿಸಿದ್ದಾರೆ? ಕೊಂಡ್ಕೊಂಡ್ ಬಂದಿದಾನ? ಮಾರ್ಕೆಟ್ ಕೊಂಡ್ಕೊಂಡ್ ಬಂದಿದಾನ? ಮಾಡಮ್ಮ, ಸೀಟ್ ಸ್ವಲ್ಪ ಮುಂದೆ ಬನ್ನಿ. ಯಾರು ಒದಗಿಸಿದ್ದಾರೆ? ಈತನಿಗೆ ಯಾರು ಒದಗಿಸಿದ್ದಾರೆ? ತಾನು ನಂಬಿರುವ ದೇವರು ಯಾರನ್ನ ತನ್ನ ಸ್ವಂತ ರಕ್ಷಕನಾಗಿ ಆತನು ಸ್ವೀಕರಿಸಿಕೊಂಡಿದ್ದಾನೋ ಆತನು ಈತನಿಗೆ ಏನ್ ಮಾಡಿದನಂತೆ? ರಕ್ಷಣೆ ಎಂಬ ವಸ್ತ್ರವನ್ನ ಹೊದಿಸಿ ಧರ್ಮವೆಂಬ ನಿಲುವಂಗಿಯನ್ನ ತೊಡಿಸಿದ್ದಾನೆ. ಹಲ್ಲೆಲೂಯಾ. ಅಂದರೆ ಅಲ್ಲಿರುವ ಜನರಿಗೂ ಔತಣಕ್ಕೆ ಬಂದಿರುವವರಿಗೂ ಯಾವ ವಸ್ತ್ರವಿದೆ? ವಿವಾಹದ ವಸ್ತ್ರವು, ಮದುವೆಗೆ ಬೇಕಾಗಿರುವ ವಸ್ತ್ರವು ಅವರಲ್ಲಿದೆ. ಒಬ್ಬನಲ್ಲಿ ಮಾತ್ರ ಇಲ್ಲ.
ಆತನೇನ್ ಮಾಡಿಲ್ಲ, ಅದನ್ನ ಪಡೆದುಕೊಂಡಿಲ್ಲ. ಆತನಿಗೆ ರಕ್ಷಣೆ ಎಂಬ ವಸ್ತ್ರ ಇಲ್ಲ. ಆ ಮದುವೆಯಲ್ಲಿ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ಬೇಕಾದಂತ ವಸ್ತ್ರ ಆತನಿಗೆ ಇಲ್ಲ. ಆತನ ಏನ್ ಮಾಡಿದ್ದಾರೆ, ಅಲ್ಲಿಂದನೇ ಕೈಕಾಲು ಕಟ್ಟಿ ಕತ್ತಲೆ ಕೋಣೆಯಲ್ಲಿ ನೂಕಿರಿ. ಅಲ್ಲಿ ಏನಿದೆ ಅಂತೆ, ಗೋಳಾಟವಿದೆ, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ಹಲ್ಲೆಲೂಯ. ಇವ್ರು ಯಾರಂದ್ರೆ ಚರ್ಚಿಗೆ ಬರ್ತಾರೆ. ವಿವಾಹಕ್ಕೆ ಬಂದವರು ಏನೆಲ್ಲ ಮಾಡಿದಾರೋ ಎಲ್ಲ ಏನ್ ಮಾಡಿದ್ದಾರೆ, ಈ ವ್ಯಕ್ತಿನೂ ಮಾಡಿದಾರ, ಈ ವ್ಯಕ್ತಿನೂ ಮಾಡಿದ್ದಾರೆ. ಯಾರೆಲ್ಲ ವಿವಾಹದಲ್ಲಿ ಔತಣಕ್ಕೆ ಬಂದಿದಾರೋ ಅದನ್ನ ಇವರೆಲ್ಲರೂ ಮಾಡಿದ್ದಾರೆ. ಆದರೆ ಒಂದು ಕೆಲಸ ಮಾಡಿಲ್ಲ. ಏನ್ ಕೆಲಸ? ರಕ್ಷಣೆ ಎಂಬ ವಸ್ತ್ರವನ್ನ ಹಾಕೊಂಡಿಲ್ಲ, ವಿವಾಹದ ವಸ್ತ್ರವನ್ನ ಹಾಕೊಂಡಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಒಳಗೆ ಬಂದ್ರು ಆತನೇ ತಂದೆಯಾದ ದೇವರು ರಕ್ಷಕನು ಒಡೆಯನೆಂಬುದಾಗಿ ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಆತನ ಮರಣ ಪುನರುತ್ಥಾನಗಳಲ್ಲಿ ಭಾಗಿಗಳಾಗಿ ಆತನ ಶರೀರವನ್ನ ತಿಂದು ಕುಡಿದು ಆತನ ಶರೀರದಲ್ಲಿ ಏನಾಗಬೇಕು, ಪಾಲುಗಾರರು ಆಗದೇ ಇರುವವರು. ಏನಿಲ್ಲ ಇವರಿಗೆ, ರಕ್ಷಣೆ ಎಂಬ ವಸ್ತ್ರ ಇಲ್ಲ. ಅಯ್ಯೋ, ನಾನು ಪ್ರತಿದಿನ ಚರ್ಚೆಗೆ ಹೋಗ್ತಾ ಇದ್ದೇನೆ, ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಹಾಡಾಡ್ತಾ ಇದ್ದೇನೆ, ಎಲ್ಲವನ್ನೂ ಮಾಡ್ತಿದ್ದೇನೆ ಎಂಬುದಾಗಿ ಒಂದು ವೇಳೆ ನಾನು ಭಾವಿಸುವುದಾದರೆ ಸತ್ಯವೇದ ಹೇಳ್ತಾ ಇದೆ, ನಿನಗೆ ಒಂದು ಕಡಿಮೆ ಆಗಿದೆ. ಏನದು? ರಕ್ಷಣೆ ಎಂಬ ವಸ್ತ್ರ ಇಲ್ಲ. ಒಂದು ವೇಳೆ ನೀನು ಹೇಗೋ ಕಷ್ಟಪಟ್ಟು ಎಲ್ಲಿವರೆಗೂ ಹೋಗ್ಬೋದು, ಊಟದ ಹಾಲುವರೆಗೂ ಹೋಗ್ಬೋದು. ಏನ್ ಸಿಗಲ್ಲ, ಆದ್ರೆ ಊಟ ಸಿಗಲ್ಲ. ಹೋಗಿ ಪಂಕ್ತಿಯಲ್ಲಿ ಕೂತ್ಕೊಳ್ಬಹುದು, ನನ್ನ ತಟ್ಟೆಯಲ್ಲಿ ಆಹಾರವನ್ನ ಬಡಿಸಲ್ಲ. ಮೆನು ಚೆನ್ನಾಗಿದೆ, ಯಾರು ಗಮನಿಸಬೇಕು, ನೆನ್ಪಿಟ್ಕೊಳ್ಬೇಕು. ಮೆನು ಏನಿದೆ? ಮೆನು ಮಾತ್ರ ಸೂಪರ್ ಆಗಿದೆ. ಪರಲೋಕ ರಾಜ್ಯವು ನಮಗೆ ಕೊಡುವ ಸಂಗತಿಗಳು ತುಂಬಾ ಸೂಪರ್ ಆಗಿದೆ. ಮನುಷ್ಯರು ವರ್ಣಿಸಲಿಕ್ಕೆ ಅತೀತವು. ಮನುಷ್ಯರ ಪದಗಳು ಸಾಕಾಗುವುದಿಲ್ಲ. ನನ್ನ ದೇವರು, ನಮ್ಮ ದೇವರು ನಮಗೋಸ್ಕರವಾಗಿ ಇಟ್ಟಿರುವ ಜೀವಿತಗಳು, ಬರಲಿಕ್ಕಿರುವ ಪ್ರಪಂಚ, ಬರಲಿಕ್ಕಿರುವ ಒಂದು ಯುಗವು ನನಗೆ ಏನ್ ತರ್ತದೆ ಎಂಬುದಾಗಿ ನಾನು ವರ್ಣಿಸಲಿಕ್ಕೆ ಮನುಷ್ಯನಿಗಿರುವ ಪದಪುಂಜವದು ಸಾಕಾಗೋದಿಲ್ಲ. ಮೆನು ಹೇಗಿದೆ? ಮೆನು ನೋಡಾದ್ರೂ ಬರ್ತಾರೆ ಎಂಬುದಾಗಿ ಹೇಳಿದ್ರೆ ಆಳುಗಳನ್ನೆಲ್ಲ ಏನ್ ಮಾಡಿದ್ದಾರೆ, ಕುಂದಾಕಿದ್ದಾರೆ. ನನ್ನ ದೇವರು ಹೇಳ್ತಿದ್ದಾರೆ, ನಮ್ಮನ್ನು ಎಲ್ಲಿಂದ ಹಿಡ್ಕೊಂಡು ಬಂದಿದ್ದಾರೆ? ನಮ್ಮನ್ನು ಎಲ್ಲಿಂದ ಹಿಡ್ಕೊಂಡು ಬಂದಿದ್ದಾರೆ? ಬೀದಿಯಿಂದ ನಮ್ಮನ್ನ ಹಿಡ್ಕೊಂಡು ಬಂದು ಆತನಲ್ಲಿ ಕೂರಿಸಿದ್ದಾರೆ. ದಯಮಾಡಿ ನಾವು ಮಾಡಬೇಕಾದ ಕೆಲಸ, ರಕ್ಷಣೆ ವಸ್ತ್ರ ನಮಗೆ ಇದೆಯೋ ಇಲ್ಲ ನಾವು ನೋಡಿಕೊಳ್ಬೇಕಾಗಿದ್ದು. ಕೊನೆ ವಚನ ಓದಿ ನಾವು ಮುಗಿಸ್ಕೊಂಡು 14ನೇ ವಚನ. ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು. ಹಲ್ಲೆಲೂಯಾ. ಎಷ್ಟು ಜನ ಕರೆಯಲ್ಪಟ್ಟಿದ್ದಾರೆ? ಕರೆಯಲ್ಪಟ್ಟವರು ಎಷ್ಟು ಜನ? ಬಹುಜನ ಅಂದ್ರೆ ಈ ಭೂಮಿ ಮೇಲೆ ಎಷ್ಟು ಜನ ಇರ್ತಾರೋ ಅಷ್ಟೂ ಜನರನ್ನ ಯಾರು ಕರೆದಿದ್ದಾರೆ? ನಮ್ಮ ದೇವರು ತನ್ನ ಔತಣಕ್ಕೆ ಆತನ ಆಹ್ವಾನ ಮಾಡಿದ್ದಾನೆ. ಆದರೆ ಆಯಲ್ಪಟ್ಟವರು, ಔತಣಕ್ಕೆ ಹೋಗಲಿಕ್ಕೆ ಸಾಧ್ಯವಿರುವವರು ಸ್ವಲ್ಪ ಜನ ಮಾತ್ರ. ಅವಕಾಶ ಇರುವಾಗಲೇ ನಾವು ಅದನ್ನ ಏನ್ ಮಾಡ್ಕೊಳ್ಳೋಣ, ಆ ಆಹ್ವಾನವನ್ನು ಹೊಂದಿಕೊಳ್ಳೋಣ. ಅದಕ್ಕೆ ಬೇಕಾಗಿ ರಕ್ಷಣಾ ವಸ್ತ್ರವನ್ನ ಹೊಂದಿಕೊಳ್ಳೋಣ. ಅಲ್ಲಿವರೆಗೂ ಹೋಗಿ ಒಂದು ವಸ್ತ್ರ ಇಲ್ಲ ಎಂಬುದಾಗಿ ಹೊರಗೆ ಬರುವ ಸಂಗತಿ ಏನ್ ಮಾಡ, ಆ ಪರಿಸ್ಥಿತಿಗೆ ಬೇಡ. ಅಲ್ಲಿವರೆಗೂ ಹೋಗಿದ್ಯಾ ತಾನ, ಚಾಚು ತಪ್ಪದ ಎಲ್ಲಾ ಕೆಲಸಗಳನ್ನ ಮಾಡಿದೀಯ, ಎಲ್ಲಾ ಕೆಲಸಗಳನ್ನ ಆರಾಧನೆಗೆ ಬರ್ತೇವೆ, ಚಾಚು ತಪ್ಪದೆ ಮಾಡೋದು. ಎಲ್ಲ ಧಾರ್ಮಿಕ ಕಾರಣ ಒಂದು ಫಲಿಸಾಯ ಹೇಳ್ತಾನೆ, ನಾನು ಮಾಡುವ ಕೆಲಸಗಳನ್ನ ಆ ಸುಂಕದವರ ರೀತಿ ನಾನು ಅಲ್ಲ, ಎಲ್ಲವನ್ನ ಮಾಡ್ತೇನೆ. ಎಲ್ಲವನ್ನ ಮಾಡಿ ಔತಣಕ್ಕೆ ಹೋಗಿ ಅಲ್ಲಿ ಕುಳಿತು ಊಟ ಸಿಕ್ಕಿಲ್ಲ ಅಂದ್ರೆ ಚೆನ್ನಾಗಿರುತ್ತ? ಚೆನ್ನಾಗಿರುತ್ತ? ದೇವರ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲ ಎಚ್ಚರಿಸಲಿ. ಸಾಕ್ಷಿಗಳ ವಹಿಸರು ಸಾಕ್ಷಿಗಳ